ಫ್ರೆಂಡ್ಸ್ ಫೈನಲ್ ಆಗಿ ಬ್ಲೌಸ್ ರೆಡಿ ಆಗಿದೆ ನೋಡಿ. ಒಳಗಡೆ ಯಾವ ಪೆಡಡು ಹಾಕಿಲ್ಲ, ಮತ್ತು ನೋಡಿ ಕ್ಯಾನ್ವಾಸ್ ಕೂಡ ಹಾಕಿಲ್ಲ, ನಾನು ಯಾವ ಕ್ಯಾನ್ವಾಸ್ ಕೂಡ ಹಾಕಿಲ್ಲ ನೋಡಿ. ಇಲ್ಲಿ ಕ್ಯಾನ್ವಾಸ್ ಇದ್ದರೆ ಇಲ್ಲಿ ಕಾಣ್ತಿತ್ತು. ಜಸ್ಟ್ ಥ್ರೆಡ್ ಪೈಪಿಂಗ್ನ ಯೂಸ್ ಮಾಡಿ ವಿದೌಟ್ ಎನಿ ಕ್ಯಾನ್ವಾಸ್, ಪ್ರಿನ್ಸ್ ಕಟ್, ಕ್ರಾಸ್ ಕಟ್ ವಿತ್ ಬೆಲ್ಟ್ ನೋಡಿ. ಈ ಕಪ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಆಮೇಲೆ ಫ್ರಂಟ್ ಕೂಡ ಡೀಪ್ ನೆಕ್ ಇದೆ, ಬ್ಯಾಕ್ ಸೈಡ್ ಬೋಟ್ ನೆಕ್ ಇದೆ ನೋಡಿ. ಆಮೇಲೆ ಅರ್ಜೆಂಟಾಗಿ ವಿದೌಟ್ ಕ್ಯಾನ್ವಾಸ್ ಹಾಕಬೇಕಾದ್ರೆ ಮತ್ತೆ ನಾವು ಐರನ್ ಮಾಡಬೇಕು, ಫಿನಿಶಿಂಗ್ ಕುಟ್ಕೋಬೇಕು, ಪ್ಲೇಟ್ ರೆಡಿ ಮಾಡ್ಕೋಬೇಕು. ಪ್ಲೇಟ್ ರೆಡಿ ಮಾಡೋಕ್ಕೆ ಮತ್ತೆ ಇಷ್ಟು ಬಟ್ಟೆ ಬೇಕು. ಅದಕ್ಕಾಗಿ ನಾನು ಏನು ಮಾಡಿದ್ದೀನಿ, ಜಸ್ಟ್ ಪೈಪಿಂಗಲ್ಲೇ ಎಲ್ಲನೂ ಮುಗಿಸಿದ್ದೀನಿ. ಬ್ಲೌಸ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಫೈನಲ್ ಲುಕ್ ಕೂಡ ನಿಮ್ಗೆ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ. ಸ್ಲೀವ್ ಕೂಡ ಅಷ್ಟೇ, ಮತ್ತು ಯಾವ ಕಡೆನೂ ರಿಂಕಲ್ಸ್ ಇಲ್ಲ, ಏನಿಲ್ಲ. ಒಳಗಡೆ ಕೂಡ ಸುಮಾರು ಬಟ್ಟೆ ಇದೆ, ಮತ್ತು ಮೂರು ಸ್ಟಿಚ್ ಬಿಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ನೋಡಿ. ಬೇಕಾದರೆ ನಾವು ಬಿಚ್ಕೋಬೋದು. ಇವಾಗ ಹಾಕೊಂಡು ನೋಡಿಬಿಟ್ಟು ಕರೆಕ್ಟಾಗಿ ಬರುತ್ತಂತ ನೋಡೋಣ ಫ್ರೆಂಡ್ಸ್ ನೋಡಿ. ಈ ಬ್ಲೌಸನ್ನು ನಾನು ಯಾವ ಥರ ಸ್ಟಿಚ್ ಮಾಡಿದ್ದೀನಿ. ಫ್ರಂಟ್ ಕೂಡ ನೀಟಾಗಿ ಇದು ಬಂದಿದೆ, ನೆಕ್ ಬಂದಿದೆ, ಮತ್ತು ಇದರಲ್ಲಿ ಯಾವ ಕ್ಯಾನ್ವಾಸ್ ಕೂಡ ನಾನು ಯೂಸ್ ಮಾಡಿದ್ದಿಲ್ಲ. ಮತ್ತು ನೋಡಿ ಇದು ಥ್ರೆಡ್ ಪೈಪಿಂಗ್ ಯೂಸ್ ಮಾಡಿದ್ದೀನಿ, ಮತ್ತು ಪೆಡೆಡ್ ಕೂಡ ಹಾಕಿಲ್ಲ ಫ್ರೆಂಡ್ಸ್. ಇದು ಬಂದುಬಿಟ್ಟು ಪ್ರಿನ್ಸ್ ಕಟ್ ಕೂಡ ಇದೆ, ಮತ್ತು ಕ್ರಾಸ್ ಕಟ್ಟಿಂಗ್ ಇದೆ ಫ್ರೆಂಡ್ಸ್, ಮತ್ತು ವಿತ್ ಬೆಲ್ಟ್ ಇದೆ ನೋಡಿ. ಫ್ರಂಟ್ ಇಷ್ಟೊಂದು ಬ್ರಾಡ್ ನೆಕ್ ಇದೆ, ಮತ್ತು ಬ್ಯಾಕ್ ಬಂದುಬಿಟ್ಟು ಬೋಟ್ ನೆಕ್ ಇದೆ ಫ್ರೆಂಡ್ಸ್ ನೋಡಿ. ಬ್ಯಾಕ್ ಸೈಡ್ ಕೂಡ ಯಾವುದೇ ರಿಂಕಲ್ಸ್ ಇಲ್ಲ. ಮತ್ತು ಕೈ ತೋಳಿದೆ ಅಲ್ವಾ, ಅದು ಎಲ್ಬೋ ಇದೆ, ತೋಳು ಕೂಡ ಅಷ್ಟೇ, ತೋಳಲ್ಲಿ ಕೂಡ ಯಾವ ರಿಂಕಲ್ಸ್ ಇಲ್ಲ. ಮತ್ತು ಲೂಸೇ ಇದೆ ನೋಡಿ ಫ್ರೆಂಡ್ಸ್, ಲೂಸ್ ಇದ್ರೂ ಕೂಡ ಯಾವ ರಿಂಕಲ್ಸು ಇಲ್ಲ. ಮೈ ಕೆಳಗಡೆ ಅದು ಮಾಡುವಾಗ ಯಾವ ಪ್ರಾಬ್ಲಮ್ಮು ಇಲ್ಲ. ಅದೇ ಥರ ನೋಡಿ ಇಲ್ಲಿ ನೆಕ್ ಕೂಡ ಅಷ್ಟೇ. ಬ್ಯಾಕ್ ಸೈಡ್ ಕೂಡ ನಾನು ಯಾವ ಪೈಪಿಂಗು ಯಾವ ಕ್ಯಾನ್ವಾಸ್ ಕೂಡ ವಿದೌಟ್ ಯಾವ ಕ್ಯಾನ್ವಾಸ್ ಯೂಸ್ ಮಾಡ್ದೇ ನಾನು ಈ ಬ್ಲೌಸ್ ರೆಡಿ ಮಾಡಿದ್ದೀನಿ. ಆಮೇಲೆ ಪರ್ಫೆಕ್ಟಾಗಿ ಫಿಟ್ಟಿಂಗ್ ಇದೆ. ಇದೇ ಥರ ನೀವು ಕೂಡ ಟ್ರೈ ಮಾಡ್ಬೋದು. ಈ ಕಟ್ಟಿಂಗ್ನ ಹೆಂಗೆ ಮಾಡಿದ್ದೀನಿ ಮತ್ತು ಯಾವ ಥರ ಸ್ಟಿಚ್ ಮಾಡಿದ್ದೀನಿ ಆ ಪಾರ್ಟ್ನ ಎಲ್ಲ ನಾನು ತೋರಿಸ್ತೀನಿ, ಹೇಳ್ಕೊಡ್ತೀನಿ. ನೀವು ಕೂಡ ಈ ಥರ ಟ್ರೈ ಮಾಡ್ಬೋದು. ಇದು ನೋಡಿ ಸ್ವಲ್ಪ ಬೆಲ್ಟ್ ಬಂದುಬಿಟ್ಟು ಕ್ರಾಸ್ ಇದೆ, ಈ ಸಬ್ಬಸಜಿ ಟೈಪ್ ಬ್ಲೌಸ್ ಬರುತ್ತೆ ನೋಡಿ ಫ್ರೆಂಡ್ಸ್, ಆ ಥರನೇ ಇದೆ. ಇದು ಪ್ರಿನ್ಸ್ ಕಟ್ಟು, ಕ್ರಾಸ್ ಕಟ್ಟಿಂಗ್ ಪ್ಲಸ್ ವಿತ್ ಬೆಲ್ಟ್, ಆಮೇಲೆ ಸಬ್ಬಸಜಿ, ಇದು 4 ನಾನು ಪ್ಲಸ್ ಮಾಡಿ ಈ ಬ್ಲೌಸ್ನ ರೆಡಿ ಮಾಡಿದ್ದೀನಿ. ಮುಂದ್ಗಡೆ ಬಂದುಬಿಟ್ಟು ಪ್ರಿನ್ಸ್ ಕಟ್ ಬ್ರಾಡ್ ನೆಕ್ ಇದೆ, ಆಮೇಲೆ ಹಿಂದ್ಗಡೆ ಬೋಟ್ ನೆಕ್ ಇದೆ. ಈ ನೆಕ್ಕನ್ನು ಯಾವ ಥರ ರೆಡಿ ಮಾಡಿದ್ದೀನಿ, ನಾನು ಯಾವುದು ಕ್ಯಾನ್ವಾಸ್ ಯೂಸ್ ಮಾಡಿದ್ದೇನೆ, ಆಮೇಲೆ ಓನ್ಲಿ ಥ್ರೆಡ್ ಪೈಪಿಂಗ್ ಯೂಸ್ ಮಾಡಿ ಈ ಥರ ಯಾವ ಥರ ರೆಡಿ ಮಾಡಿದ್ದೀನಿ ಇದನ್ನ ನೋಡೋಣ ಬನ್ನಿ ಫ್ರೆಂಡ್ಸ್. ಆಮೇಲೆ ಲಾಸ್ಟ್ ಟೈಮ್ ನೀವು ಮೆರೂನ್ ಕಲರ್ದು ಬ್ಲೌಸ್ ಒಂದು ಕ್ರಾಸ್ ಕಟ್ಟಿಂಗ್ ನಾನು ಹೇಳ್ಕೊಟ್ಟಿದ್ದೆ ಫ್ರೆಂಡ್ಸ್, ಅದು ತುಂಬ ಇಷ್ಟಪಟ್ಟಿದೆ, ತುಂಬ ಜನ ಕಮೆಂಟ್ಸ್ ಮಾಡಿದರು. ಅದಕ್ಕಾಗಿ ಇದು ಕೂಡ ಅದೇ ಥರ ಸೇಮ್, ಸ್ವಲ್ಪ ಚೇಂಜ್ ಇದೆ. ಅದು ಡೀಪ್ ನೆಕ್ ಇತ್ತು, ಇದು ಬೋಟ್ ನೆಕ್ಕು ಪ್ಲಸ್ ಫ್ರಂಟ್ ಡೀಪ್ ನೆಕ್ ಇದೆ. ಬನ್ನಿ ಫ್ರೆಂಡ್ಸ್ ಇದನ್ನ ಕಟ್ಟಿಂಗ್ ನೋಡ್ಕೊಳ್ಳೋಣ, ಆಮೇಲೆ ಮೆಜರ್ ನೋಡ್ಕೊಳ್ಳೋಣ. ಇದು ಕ್ರೀಮ್ ಕಲರ್ ಸ್ಯಾರಿ ಇದೆ, ಮತ್ತು ಇದರಲ್ಲಿ ಪಿಂಕ್ ಕಲರ್ ಬ್ಲೌಸ್ ಇದೆ. ಇವಾಗ ಈ ಪಿಂಕ್ ಕಲರ್ ಬ್ಲೌಸ್ನ ನೋಡಿ ಬಾರ್ಡರ್ ಮ್ಯಾಚಿಂಗ್ ಕೊಟ್ಟಿದ್ದಾರೆ. ಇದರಲ್ಲೇ ಸ್ವಲ್ಪ ನಾವು ಬಟ್ಟೆ ತೆಗೆಯೋಣ ಪೈಪಿಂಗೋಸ್ಕರ ಕಟ್ ಮಾಡಿ ತೆಗೆಯೋಣ. ಇದಕ್ಕೆ ನಾನು ಪಿಂಕ್ ಕಲರ್ ಮ್ಯಾಚಿಂಗ್ನ ಲೈನಿಂಗ್ ತೊಗೊಂಡಿದ್ದೀನಿ ನೋಡಿ. ಇವಾಗ ಲೈನಿಂಗ್ನ ಸ್ವಲ್ಪ ನಾನು ಮೆಜರ್ಮೆಂಟ್ ಮಾಡಿ ಆಮೇಲೆ ಮಾರ್ಕ್ ಮಾಡಿ ಇಟ್ಟಿದ್ದೀನಿ, ಯಾಕಂದರೆ ವಿಡಿಯೋ ತುಂಬ ಲಾಂಗ್ ಆಗೋದು ಬೇಡ ಅಂತ ನೋಡಿ ಫ್ರೆಂಡ್ಸ್. ನಾನು ಚೆಸ್ಟ್ ಮೆಜರ್ಮೆಂಟ್, ಇದು ನನ್ನ ಸೈಜೇ ಬ್ಲೌಸೇ. ಚೆಸ್ಟ್ ಮೆಜರ್ಮೆಂಟ್ ಬಂದುಬಿಟ್ಟು 36 ಇದೆ. ಯಾರ್ದು 36 ಚೆಸ್ಟ್ ಮೆಜರ್ಮೆಂಟ್ ಇದ್ದರೂ ಅವರೆಲ್ಲ ಇದೇ ಥರ ಸ್ಟಿಚ್ ಮಾಡ್ಬೋದು, ಇದೇ ಮೆಜರ್ಮೆಂಟ್ ಇರುತ್ತೆ. ಆಮೇಲೆ ಹಿಪ್ ಬಂದುಬಿಟ್ಟು 30 ಇದೆ, ಮತ್ತು ಶೋಲ್ಡರ್ ಬಂದುಬಿಟ್ಟು 7.5 ಇದೆ. ಇಷ್ಟು ಮೆಜರ್ಮೆಂಟಲ್ಲೇ ನಾವು ಮಾಡ್ಕೊಳ್ಳೋಣ. ಮಿಕ್ಕಿದೆಲ್ಲ ಸ್ಲೀವ್ ಅದು ಎಲ್ಲನೂ ನಮ್ಮ ಇಷ್ಟ, ನಾವು ಎಷ್ಟಾದರೂ ತೊಗೋಬೋದು, ತೋಳು ಉದ್ದ ಅದರ್ವೈಸ್ ತುಂಡ. ಫ್ರೆಂಡ್ಸ್ ನಾವು ಈ ಸದ್ಯಕ್ಕೆ ಓನ್ಲಿ ಬ್ಯಾಕ್ ಪಾರ್ಟ್ ಮಾಡೋಣ. ಹೋಗ್ತಾ ಮುಂದ್ಗಡೆ ಪಾರ್ಟ್ ಕೂಡ ಯಾವ ರೀತಿ ಮಾಡೋದು ಅದನ್ನ ಎಲ್ಲ ಹೇಳ್ಕೊಡ್ತೀನಿ ನೋಡಿ. ಉದ್ದ ಬಂದುಬಿಟ್ಟು ನನ್ನ ಬಾಡಿ ಹೆಡ್ ಬಂದುಬಿಟ್ಟು 13.5 ಇದೆ. ನಾನು ಅದರಲ್ಲಿ 1 ಇಂಚ್ ಎಕ್ಸ್ಟ್ರಾ ಮಾಡಿಬಿಟ್ಟು 14.5 ನಾನು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಮತ್ತು ಭುಜ ಬಂದುಬಿಟ್ಟು ನಂದು 7.5 ಇದೆ. ಬ್ಯಾಕ್ ಸೈಡ್ ನೋಡಿ ನಾನು ಈ ಥರ ನೆಕ್ ಮಾಡಬೇಕಲ್ವಾ, ಅದಕ್ಕಾಗಿ ಅದು ಸುಮ್ಮನೆ ಡ್ರಾ ಕೂಡ ಮಾಡಿಟ್ಟಿದ್ದೀನಿ ನೋಡಿ. 7.5 ನನ್ನ ಭುಜ ಇದೆ. ಮತ್ತು ನಾನು ಅರ್ಧ ಇಂಚಿನ ಶೋಲ್ಡರ್ ಸ್ಲೋಪ್ ಕೊಟ್ಟಿದ್ದೀನಿ ಫ್ರೆಂಡ್ಸ್. ಇದು ಬಂದುಬಿಟ್ಟು ಶೋಲ್ಡರ್ ಸ್ಲೋಪ್ಗೋಸ್ಕರ, ಮತ್ತು ಇದು ಬಂದುಬಿಟ್ಟು ಸ್ಟಿಚಿಂಗ್ಗೋಸ್ಕರ. ಆಮೇಲೆ ಇಲ್ಲಿಂದನೇ ಇಲ್ಲಿ ನೋಡಿ, ಇಲ್ಲಿಂದ ನಾನು 7.5 ತೊಗೊಂಡಿದ್ದೀನಿ. ಮೀನ್ಸ್ ಎಲ್ಲ ಸೇರಿಸಿ ಏನಾಯಿತು 8 ಆಯಿತು. ಅರ್ಧ ಇಂಚ್ ಭುಜದ ಇಳಿತ, ಮತ್ತು ನಾವು ಭುಜ ಎಷ್ಟು ತೊಗೊಂಡಿದ್ದೆ ಅಲ್ವಾ ಅದರಲ್ಲಿ ಏನು ತೊಗೊಂಡಿದ್ದೀವಿ ಅದೇನೆ 7.5. ಇವಾಗೇನು ನೋಡೋಣ, ಈ ಕರ್ವ್ ಸ್ಕೇಲ್ ತೊಗೊಳ್ಳೋಣ. ಮತ್ತು ನೋಡಿ ಎದೆ ಸುತ್ತಳತೆ ಬಂದುಬಿಟ್ಟು ನಂದು 36 ಇತ್ತಲ್ವ, 36ಅಲ್ಲಿ 4ನೇ ಭಾಗ ಮಾಡಿದ್ರೆ 9 ಆಗುತ್ತೆ. ಬಟ್ ಇದು ಸ್ವಲ್ಪ ಪ್ಯಾಕ್ ಟೈಪ್ ಇದೆ, ಅದಕ್ಕಾಗಿ ನಾನು 1/4 ಇಂಚ್ ಲೂಸಿಂಗ್ ಬಿಡ್ತಾ ಇದ್ದೀನಿ. ಅದಕ್ಕೇ 9.25 ತೊಗೊಂಡಿದ್ದೀನಿ. ಪ್ಲಸ್ ನಮ್ಮ ಸ್ಟಿಚಿಂಗ್ಗೋಸ್ಕರ ನಿಮ್ಗೆ ಎಷ್ಟು ಬೇಕು ಅಷ್ಟು ತೊಗೊಳ್ಳಿ. ಇಲ್ಲಿ ಬಂದುಬಿಟ್ಟು ಸೊಂಟದ ಸುತ್ತಳತೆ ಬಂದುಬಿಟ್ಟು 30 ಇದೆ. 30 ಅಂತಂದರೆ ಇಲ್ಲಿ 4ನೇ ಭಾಗ ಬಂದುಬಿಟ್ಟು 7.5 ಆಗುತ್ತೆ. ಪ್ಲಸ್ 1 ಇಂಚ್ ಏನಿದೆ ಇಲ್ಲಿ ಡಾಟ್ಗೋಸ್ಕರ ಇದೆ ನೋಡಿ. ಇಲ್ಲಿ 7.5 ಪ್ಲಸ್ 1 ಇಂಚ್, ಮತ್ತು ನಮ್ಮ ಸ್ಟಿಚಿಂಗ್ಗೋಸ್ಕರ 2 ಇಂಚ್ ಸ್ಟಿಚಿಂಗ್ಗೋಸ್ಕರ ಬಿಟ್ಟಿದ್ದೀನಿ. ಮತ್ತು ಲೈನ್ ಜಾಯಿಂಟ್ ಹಾಕಿದ್ದೀನಿ ನೋಡಿ. ಈ ಕರ್ವ್ ಸ್ಕೇಲ್ ತೊಗೊಂಡ್ಬಿಟ್ಟು ನೋಡಿ, ಇದು ಭುಜದ ಇಳಿತ, ಈ ಭುಜದ ಇಳಿತ, ಮತ್ತು ಇದು ಬಂದುಬಿಟ್ಟು ಸ್ಟಿಚಿಂಗ್ ಬರುತ್ತಲ್ವ, ಅದಕ್ಕಾಗಿ ಸ್ಟಿಚಿಂಗ್ ಹತ್ರ ಇಟ್ಕೊಂಡು ನೋಡಿ ಕರ್ವ್ ಸ್ಕೇಲನ್ನು ಈ ಥರ ಅರೇಂಜ್ ಮಾಡಿಬಿಟ್ಟು ನೋಡಿ ಈ ಸ್ಕೇಲಿಂದನೇ ಈ ಥರ ಶೇಪ್ ಮಾಡಿದ್ದೀನಿ. ಮತ್ತು ಇಲ್ಲಿಂದ ಸ್ವಲ್ಪ ಕೆಳಗಡೆ ಹೋಗಿದ್ದೀನಿ ಫ್ರೆಂಡ್ಸ್ ನೋಡಿ ಹೀಗೆ. ಆಮೇಲೆ ಇಲ್ಲಿ ಬಂದುಬಿಟ್ಟು ಕತ್ತಿನ ಅಗಲ, ನಮ್ಮ ಭುಜದ ಅಗಲ ಎಷ್ಟು ಬೇಕೋ ಅಷ್ಟು ನಿಮ್ಮ ಇಷ್ಟ ಮೇಲೆ ತೊಗೊಳ್ಳಿ.
ನಾನಿಲ್ಲಿ ಭುಜದ ಅಗಲ 3 ಇಂಚ್ ತೊಗೊಂಡಿದ್ದೀನಿ ನೋಡಿ. ಹಂಗಾದರೆ ಕತ್ತಿನ ಅಗಲ ಏನು ಬಂತು 4.5 ಬಂತು. ಮತ್ತು ಇಲ್ಲಿ ಬ್ಯಾಕ್ ನೆಕ್ ಡೀಪ್ ಇದೆ ಅಲ್ವಾ, ಇದು 2 ಇಂಚ್ ತೊಗೊಂಡಿದ್ದೀನಿ. ಆಮೇಲೆ ಈ ಡೀಪ್ ನಿಮ್ಗೆ ಎಷ್ಟು ಬೇಕು ಅಷ್ಟಾದ್ರೆ ತೊಗೊಳ್ಳಿ. ಇನ್ನೊಂದು ನಾನು 10.5 ತೊಗೊಂಡಿದ್ದೀನಿ. ಮತ್ತು ಇದರಲ್ಲೇ ನೀವು 4 ಇಂಚ್ ಏನು ತೊಗೊಂಡ್ರೆ 2 ಇಂಚ್ ಮಾತ್ರ ನಾನು ಡೀಪ್ ತೊಗೊಂಡಿದ್ದೀನಿ. ಇಲ್ಲಿ ಅದು ಬಾಕ್ಸ್ ಮಾಡಿಬಿಟ್ಟು ಅದರಲ್ಲಿ ರೌಂಡ್ ಶೇಪ್ ಮಾಡಿ ಆಮೇಲೆ ಈ ಶೇಪ್ ಮಾಡಿ, ಇದೆಲ್ಲ ನಾವು ಕ್ಯಾನ್ವಾಸ್ ವರ್ಕ್ ಮಾಡಬೇಕು. ಲಾಂಗ್ ವಿಡಿಯೋ ಆಗಬಾರ್ದು ಅಂತ ನಾನು ಮುಂಚೆನೇ ಮಾಡಿದ್ದೀನಿ. ಇವಾಗ ಇದನ್ನ ಕಟ್ ಮಾಡೋಣ ಫ್ರೆಂಡ್ಸ್. ಆಮೇಲೆ ನಾನು ಫ್ರಂಟ್ ಪಾರ್ಟ್ ತೋರಿಸ್ತೀನಿ ಫ್ರೆಂಡ್ಸ್. ಇದನ್ನ ಬ್ಯಾಕ್ ಪಾರ್ಟನ್ನು ಕಟ್ ಮಾಡಿದ್ದೀನಿ. ಇವಾಗ ನಾನು ಇದೇ ಬಟ್ಟೆನ ತಿರುಗಿಸಿ ಈ ಥರ ಇಟ್ಕೊಳ್ತಾ ಇದ್ದೀನಿ. ಇಟ್ಕೊಂಡು ನೋಡಿ ಫ್ರೆಂಡ್ಸ್, ಇದರಲ್ಲಿ ಕ್ರಾಸ್ ಕಟಿಂಗ್ ಮಾಡಬೇಕು. ಪ್ಲಸ್ ನಾವು ಪ್ರಿನ್ಸ್ ಕಟ್ ಮಾಡ್ತಾಯಿದ್ವಿ, ಕ್ರಾಸ್ ಕಟ್ ಮಾಡ್ತಾಯಿದ್ವಿ, ವಿತ್ ಬೆಲ್ಟ್ ಮಾಡ್ತಾಯಿದ್ವಿ. ಅದಕ್ಕಾಗಿ ನೋಡಿ ಯಾವ ಥರ ಇಟ್ಕೋಬೇಕು. ಈ ಪೀಸನ್ನು ನೋಡಿ ನಾನು ಸ್ಟ್ರೇಟ್ ನಾವು ಇಟ್ಕೋಬೇಕಾದ್ರೆ ಹೆಂಗೆ ಈ ಥರ ಸ್ಟ್ರೇಟ್ ಇಟ್ಕೋಬೇಕು. ಮಾಮೂಲಿ ಬ್ಲೌಸ್ಗೆಲ್ಲ ನಾವು ಈ ಥರ ಇಟ್ಕೊಳ್ತೀವಲ್ವಾ. ಬಟ್ ಇದು ಬಂದುಬಿಟ್ಟು ಫ್ರೆಂಡ್ಸ್ ನೋಡಿ ಹೀಗೆ ಕ್ರಾಸಾಗಿ ಇಟ್ಕೋಬೇಕು. ಸ್ವಲ್ಪ ನೋಡಿ ಹೀಗೆ ಇಟ್ಕೋಬೇಕು. ಇದು ಯಾವ ಕಡೆ ಕೊಡುತ್ತೆ ನೋಡಿ, ಈ ಥರ ಕುಟ್ಕೊಂಡ್ರು ಪರವಾಗಿಲ್ಲ. ಅದರ್ವೈಸ್ ನಾವು ಮಾಮೂಲಿ ಏನು ಕಟಿಂಗ್ ಮಾಡಿದ್ವಿ ಅಲ್ವಾ, ಈ ಸೈಡಿಂದ ಈ ಥರ ಕಟಿಂಗ್ ಮಾಡಿದ್ವಿ. ಇದು ಯಾವ ಕಡೆ ಕೂತ್ಕೊಳ್ಳುತ್ತೋ ಆ ಕಡೆ ನೀವು ನೀಟಾಗಿ ಶಿಫ್ಟ್ ಮಾಡಿ ಇಟ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇವಾಗ ಬ್ಯಾಕ್ ಕಟಿಂಗ್ ಆಗಿದೆ ಅಲ್ವಾ. ಇದೇ ಪೀಸನ್ನು ನಾವು ನೋಡಿ ಟರ್ನ್ ಮಾಡ್ಕೊಂಡಿದ್ದೀನಿ. ಟರ್ನ್ ಮಾಡಿಕೊಂಡು ಇದೇನೇ ಕ್ರಾಸಲ್ಲಿ ಇಟ್ಕೊಳ್ಳೋಣ. ನೋಡಿ ಹೀಗೆ ಫುಲ್ ಕ್ರಾಸಲ್ಲಿ ಯಾವ ಕಡೆ ನಮ್ಮ ಬಟ್ಟೆ ಸಿಗುತ್ತೋ ನೋಡಿ, ಇದು ಕ್ರಾಸ್ ಅಲ್ವಾ. ನೀವು ಕ್ರಾಸ್ ಏನಾದರೂ ಗೊತ್ತಾಗಿಲ್ಲ ಅಂತಂದರೆ ನೋಡಿ ಈ ಥರ ಫೋಲ್ಡ್ ಹಾಕ್ಕೊಂಡು ಒಂದು ಲೈನ್ ಹಾಕ್ಕೊಳ್ಳಿ. ಲೈನ್ ಹಾಕೊಂಡಾದ್ಮೇಲೆ ನೋಡಿ ಈ ಕ್ರಾಸ್ ಲೈನ್ ಕ್ರಿಯೇಟ್ ಆಗುತ್ತೆ. ಅಲ್ಲಿ ಕರೆಕ್ಟಾಗಿ ಸ್ಟ್ರೇಟಾಗಿ ಇಟ್ಕೊಳ್ಳಿ. ನೋಡಿ ಹೀಗೆ ನೋಡಿ, ಇಲ್ಲಿ ನನ್ನ ಪೀಸ್ ಕರೆಕ್ಟಾಗಿ ಇಲ್ಲಿ ಭುಜ ಕೂಡ ಕೂಡ್ತಾ ಇದೆ, ಲೆಂತ್ ಕೂಡ ಕೂತ್ಕೋತಾ ಇದೆ ಫ್ರೆಂಡ್ಸ್. ಅದಕ್ಕಾಗಿ ನಾನು ಏನು ಮಾಡ್ತೀನಿ, ಇಲ್ಲೊಂದು ಲೈನ್ ಹಾಕ್ಕೊಂಡ್ಬಿಡ್ತೀನಿ. ಇದೇ ಲೈನನ್ನು ನಾನು ಇಲ್ಲೇ ಮಾರ್ಕ್ ಮಾಡ್ತೀನಿ. ಇದು ಈ ಥರ ಕ್ರಾಸ್ ಇಟ್ಕೊಂಡ್ರೆ ಫಿಟ್ಟಿಂಗ್ ಚೆನ್ನಾಗಿ ಬರುತ್ತೆ ಬ್ಲೌಸು. ಆಮೇಲೆ ನಾವು ದಪ್ಪ ಸಣ್ಣ ಆದರೂ ಕೂಡ ಸ್ವಲ್ಪ ಬಟ್ಟೆ ಎಕ್ಸ್ಪ್ಯಾಂಡ್ ಆಗುತ್ತಲ್ವ ಫ್ರೆಂಡ್ಸ್, ನೀಟಾಗಿ ಕೂತ್ಕೊಳುತ್ತೆ. ನೋಡಿ ಇವಾಗ ಇದನ್ನ ಲೈನ್ನ ನಾನು ಇಲ್ಲಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೋಡಿ ಹೀಗೆ ಸೇಮ್ ಬ್ಯಾಕ್ ಸೈಡ್ ಏನಿದೆ ಅಲ್ವ ಅದೇ ಪೀಸನ್ನು ನಾನು ಈ ಥರ ಕಂಟಿನ್ಯೂ ಮಾರ್ಕ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಬಟ್ ಇಲ್ಲಿ ಸ್ವಲ್ಪ ಚೇಂಜಸ್ ಇದೆ, ಬಿಕಾಸ್ ಫ್ರಂಟ್ ನೆಕ್ ಇದೆ ಅಲ್ವ, ಅದು ಡೀಪ್ ನೆಕ್ ಇದೆ. ನೋಡಿ ಇವಾಗ ಇದೇ ಬ್ಯಾಕನ್ನು ಇವತ್ತು ತೆಗೆದುಬಿಡ್ತೀನಿ. ಇವಾಗ ತೆಗೆದಂದಮೇಲೆ ನೋಡಿ ಫ್ರೆಂಡ್ಸ್, ಬ್ಯಾಕ್ ಸೈಡ್ ಬಂದುಬಿಟ್ಟು ನಮ್ಮ ಬೋಟ್ ಟೈಪ್ ಇತ್ತು, ಅದಕ್ಕಾಗಿ ನಮ್ಮ ಭುಜ ಬಂದುಬಿಟ್ಟು ಫುಲ್ಲಿ 7.5 ಇತ್ತು. ಬಟ್ ಇವಾಗ ನಮ್ಮ ಡೀಪ್ ನೆಕ್ ಇದೆ, ಅದಕ್ಕೆ ನಾವು 1 ಇಂಚನ್ನು ಮೈನಸ್ ಮಾಡ್ತಾಯಿದ್ವಿ. ಇವಾಗೇನಾಯಿತು 6.5 ಇತ್ತು. ಸೇಮ್ ಪ್ರೊಸೀಜರ್ ನೋಡಿ, 6.5 ಫುಲ್ 6.5 ಗಂಟೆ ಕಂಟಿನ್ಯೂ ತೊಗೊಳ್ಳೋಣ. ನೋಡಿ ಹೀಗೆ ಇದು ಕೂಡ ಆರ್ಮ್ ಹೋಲ್ ಕೂಡ 6.5 ತೊಗೊಳ್ಳೋಣ. ನೋಡಿ 6.5. ಆಮೇಲೆ ಈ ಲೈನ್ನ ಕಂಟಿನ್ಯೂ ಹಾಕೊಳ್ಳೋಣ. ಎಲ್ಲನೂ ಲೈನ್ನ ನೀವು ಸ್ಕೇಲಿಂದನೇ ಹಾಕೋಬೇಕು, ಕೈಯಿಂದ ಹಾಕೋಬೇಡಿ ಫ್ರೆಂಡ್ಸ್. ಆಮೇಲೆ ಈ ಲೈನ್ ಹತ್ರ ಇಲ್ವಾ ನಮ್ಮ ಚೆಸ್ಟ್ ಬರುತ್ತೆ ಇಲ್ಲಿ ನೋಡಿ ಹೀಗೆ, ಇದು ಚೆಸ್ಟ್. ಹೀಗೆ ಲಾಸ್ಟ್ ಟೈಮ್ ಮಾಡಿರೋ ಕ್ರಾಸ್ ಬ್ಲೌಸ್ ಇದೆಲ್ಲ ತುಂಬ ಇಷ್ಟಪಟ್ಟಿದ್ದಾರೆ ಎಲ್ಲನೂ. ತುಂಬ ಕಮೆಂಟ್ಸ್ ಬಂತು, ತುಂಬ ಲೈಕ್ಸ್ ಬಂದಿದೆ ಫ್ರೆಂಡ್ಸ್, ಥ್ಯಾಂಕ್ ಯು. ಈ ಬ್ಲೌಸ್ ಕೂಡ ನಿಮ್ಗೆ ಇಷ್ಟ ಆಗುತ್ತೆ ತುಂಬ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಇವಾಗ ಇಲ್ಲಿ ಈ ಲೈನಲ್ಲಿದೆ ಅಲ್ವಾ ನಮ್ದು ಎದೆ ಸುತ್ತಳತೆ 4ನೇ ಭಾಗ. ನೋಡಿ ಎದೆ ಸುತ್ತಳತೆ 4ನೇ ಭಾಗ ಇಲ್ಲಿ ಬರುತ್ತೆ. ಮತ್ತು ಪ್ಲಸ್ ನಾವು ಇಲ್ಲಿ ಪ್ರಿನ್ಸ್ ಕಟ್ ಕೂಡ ಆ್ಯಡ್ ಮಾಡ್ತಾ ಇದ್ವಿ. ಅದಕ್ಕಾಗಿ ಆ ಡಾಟ್ಗೋಸ್ಕರ ನಾನು 1 ಇಂಚ್ ಏನು ಮಾಡ್ತಾ ಇದ್ದೀನಿ, ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ. ಇಲ್ಲಿ ಡಾಟನ್ನು ಮೈನಸ್ ಆಗುತ್ತೆ. ಆಮೇಲೆ ಇಲ್ಲಿ ಬಂದುಬಿಟ್ಟು ನಾನು ಸ್ಟಿಚಿಂಗ್ ಏನಿದೆ ಅಲ್ವ ಅದನ್ನ ತೊಗೊಳ್ತಾ ಇದ್ದೀನಿ ಫ್ರೆಂಡ್ಸ್, 2 ಇಂಚ್. ನೋಡಿ ಫ್ರೆಂಡ್ಸ್, ಇದು ನಂದು ಎದೆ ಸುತ್ತಳತೆ 4ನೇ ಭಾಗ. ಪ್ಲಸ್ ಇಲ್ಲೇನಿದೆ ಅಲ್ವ 1 ಇಂಚ್ ಡಾಟ್ಗೋಸ್ಕರ ತೊಗೊಳ್ತಾ ಇದ್ದೀನಿ. ಮತ್ತು ಇಲ್ಲಿ ಬಂದುಬಿಟ್ಟು 2 ಇಂಚ್ ಎಕ್ಸ್ಟ್ರಾ ಫಾರ್ ಸ್ಟಿಚಿಂಗ್. ಆಮೇಲೆ ಬ್ಯಾಕ್ ಸೈಡ್ ಹೈಟ್ ನಂದು ಬಂದುಬಿಟ್ಟು 13.5 ಇತ್ತು. ಮತ್ತು 1 ಇಂಚ್ ಎಕ್ಸ್ಟ್ರಾ ಮಾಡಿಬಿಟ್ಟು ನಾನು 14.5 ತೊಗೊಂಡಿದ್ದೆ. ಇವಾಗ ಫ್ರಂಟ್ ಏನು ಮಾಡ್ತಾಯಿದ್ದೀನಿ, ನನ್ನ ಫುಲ್ ಹೈಟ್ ಏನಿದೆ ಅಲ್ವಾ 13.5, ಅದೇ 13.5 ನಾನು ಇಲ್ಲಿ ತೊಗೋತಾ ಇದ್ದೀನಿ. ನೋಡಿ ಹೀಗೆ 13.5 ನಾನು ಫುಲ್ ಅಷ್ಟೇ ತೊಗೊಳ್ತಾ ಇದ್ದೀನಿ. ನೋಡಿ ಇಲ್ಲಿ ಎಷ್ಟು ಮಿಕ್ತು, ಇವಾಗ 7 ಮಿಕ್ತು, ಅದೇ 7 ಇಂಚನ್ನು ನಾನು ಇಲ್ಲಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೋಡಿ ಹೀಗೆ ಇವಾಗ ಈ ಲೈನನ್ನು ಇಲ್ಲಿ ಹಾಕೊಳ್ಳೋಣ. ನೋಡಿ ಇದು ಹಾಕಿ ಹೀಗೆ. ಇವಾಗ ನಿಮ್ಮ ಡೌಟ್ ಇರ್ಬೋದು, ಎದೆ ಸುತ್ತಳತೆ ನಾನು ಇಲ್ಲಿ ಎಷ್ಟು 9 ತೊಗೊಂಡಿದ್ದೀನಿ. 9 ಪ್ಲಸ್ ಈ ಡಾಟ್ಗೋಸ್ಕರ ತೊಗೊಂಡಿದ್ದೀನಿ. ಬಟ್ ಈ ಡಾಟನ್ನು ನಾವು ಬಿಡಬೇಕಿಲ್ಲಿ. ಇಲ್ಲಿ ಬಂದುಬಿಟ್ಟು ಎದೆ ಸುತ್ತಳತೆ ಏನಿದೆ ಅಲ್ವಾ 4ನೇ ಭಾಗ ಅಷ್ಟೇ ಬಟ್ಟೆ ತೊಗೊಂಡಿದ್ವಿ, ಅಷ್ಟೇ ಒಂದು ಲೈನ್ ಹಾಕಿದ್ದೀವಿ. ಬಟ್ ಇಲ್ಲಿ ಏನಿದೆ 9 ಇಂಚ್ ಏನಿದೆ ಅಲ್ವಾ 9 ಇಂಚೇ ತೊಗೊಳ್ಳೋಣ. ಇಲ್ಲಿ ಏನು ಎದೆ ಸುತ್ತಳತೆ ಇತ್ತು ಅಷ್ಟೇ 9 ಇಂಚೇ ತೊಗೊಳ್ಳೋಣ. ಮತ್ತು ಪ್ಲಸ್ 2 ಇಂಚ್ ಎಕ್ಸ್ಟ್ರಾ ಸ್ಟಿಚಿಂಗ್ ತೊಗೊಳ್ಳೋಣ. ಮತ್ತು ಜಾಯಿಂಟ್ ಮಾಡ್ತೀವಿ ಇಲ್ಲಿ ನಾವು, ಅದ್ರಗೋಸ್ಕರ 1/2 ಇಂಚ್ ಎಕ್ಸ್ಟ್ರಾ ತೊಗೊಳ್ಳೋಣ. ನೋಡಿ ನಾನು ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿನಿ. ಬಟ್ ಇಲ್ಲಿ ಬಂದುಬಿಟ್ಟು 1/2 ಇಂಚ್ ಮಾತ್ರ ಎಕ್ಸ್ಟ್ರಾ ತೊಗೋತಾ ಇದ್ದೀನಿ. ಯಾಕಂದರೆ ಫ್ರೆಂಡ್ಸ್ ನನ್ನ ಸೊಂಟದ ಸುತ್ತಳತೆ ಬಂದುಬಿಟ್ಟು 30 ಇದೆ. ಆಮೇಲೆ ಎದೆ ಸುತ್ತಳತೆ ಬಂದುಬಿಟ್ಟು 36 ಇದೆ. ಇದು 36, ಇದರಲ್ಲಿ ಏನಿತ್ತು 6 ಇಂಚ್ ಏನಾಯಿತು ಫ್ರೆಂಡ್ಸ್ ಡಿಫ್ರೆನ್ಸ್ ಆಯಿತು. ಇಲ್ಲಿ ಬಂದುಬಿಟ್ಟು ನಮಗೆ 3 ಇಂಚ್ ಡಾಟ್ ಬರಲೇಬೇಕು. ಆ ರೀತಿ ನಾವು ಇದನ್ನ ಕವರ್ ಮಾಡಬೇಕು. ನಿಮ್ಮ 3 ಇಂಚ್ ಡಾಟ್ ಯಾವ ಥರ ಬರುತ್ತೆ ಅದು ಕೂಡ ಸ್ಟಿಚ್ ಮಾಡುವಾಗ ತೋರಿಸ್ತೀನಿ. ಬಟ್ ಆ ಸ್ಟಿಚ್ ಮಾಡಾದಮೇಲೆ ನಾವು ಕಟ್ ಮಾಡ್ತೀವಿ, ಅದು ಜಾಯಿಂಟ್ ಮಾಡೋಕ್ಕೂ ನಮ್ಗೆ 1/2 ಇಂಚ್ ಎಕ್ಸ್ಟ್ರಾ ಬೇಕು. ಅದಕ್ಕಾಗಿ ನಾನು ಏನು ಮಾಡ್ತಾಯಿದ್ದೀನಿ, ಇಲ್ಲಿ 1/2 ಇಂಚನೇ 9, ನೋಡಿ ಇಲ್ಲಿ 9
ಪ್ಲಸ್ ಅರ್ಧ ಇಂಚ್ ಏನಿದೆ ಅಲ್ವಾ ಸ್ಟಿಚಿಂಗ್, ಮತ್ತು 2 ಇಂಚ್ ಏನಿದೆ ಅಲ್ವಾ ಅದು ನಮ್ಮದು ಮಾಮೂಲಿ ರೆಗ್ಯುಲರಾಗಿ ನಾವು ಏನು ಹೊಲಿಗೆಗೆ ಬಿಟ್ಟಿರ್ತೀವಿ ಅದು ಇದೆ. ಇವಾಗ ಏನು ಮಾಡೋಣ, ಇದನ್ನೇ ನಾವು ಲೈನ್ ಹಾಕೊಳ್ಳೋಣ ಈ ಥರ ನೋಡಿ. ಇದು 2 ಇಂಚ್ಗೆ 2 ಇಂಚ್ ಸ್ಟಿಚಿಂಗ್ ಐತೆ. ಇದೆಲ್ಲ ಸ್ಟಿಚಿಂಗ್ ಕಟ್ಟಿಂಗ್ ಪಾರ್ಟ್, ಇದು ಅಂದರೆ ಹೊಲಿಗೆಗಾಗಿ ಒಳಗಡೆ ಬಿಟ್ಟಿರೋದು. ಇಲ್ಲೇನಿದೆ ಅಲ್ವಾ, ಇಲ್ಲಿ ಡಾಟ್ ತೊಗೊಳ್ಬೇಕು ಮತ್ತು ಇಲ್ಲಿ ಅರ್ಧ ಇಂಚ್ ಇದು ಜಾಯಿಂಟಿಗೆ ಕೊಡ್ಕೋಬೇಕು. ಇವಾಗ ನಮ್ದು ಎದೆ ಸುತ್ತಳತೆ ಬಂದುಬಿಟ್ಟು 36 ಇದೆ. 36ಅಲ್ಲಿ 10ನೇ ಭಾಗ ಮಾಡಿದ್ರೆ 3.6 ಬರುತ್ತೆ. 3.6 ಏನು ಬರುತ್ತಲ್ವ ಫ್ರೆಂಡ್ಸ್, ಅದೇ ನಾನು ಇಲ್ಲೇನು ಮಾಡ್ತಾಯಿದ್ದೀನಿ, 3.6 ಬದಲಿ ನಾನು 4 ಇಂಚ್ ತೊಗೋತಾ ಇದ್ದೀನಿ ನೋಡಿ. ಹೀಗೆ 4 ಇಂಚ್ ತೊಗೊಂಡು ಈ ಕಡೆ 1.5 ತೊಗೋತಾ ಇದ್ದೀನಿ, ಈ ಕಡೆ ಕೂಡ 1.5 ತೊಗೋತಾ ಇದ್ದೀನಿ ನೋಡಿ. ಇಲ್ಲಿ 3 ಇಂಚ್ ಏನಾಯಿತು ಫ್ರೆಂಡ್ಸ್, ಡಾಟ್ನ ಕ್ರಿಯೇಟ್ ಆಯಿತು 3 ಇಂಚ್. ಇದು 6 ಇಂಚ್ ಏನು ಡಿಫ್ರೆನ್ಸ್ ಇತ್ತಲ್ವ, ಆ 6 ಇಂಚ್ ಏನಿದೆ ಅಲ್ವಾ ಇಲ್ಲಿ ಬಂತು. ಇವಾಗ ಇದೇನೆ 4 ಇಂಚ್ ಏನಿದೆ ಅಲ್ವಾ, ಇದನ್ನ ಇಲ್ಲಿ ಕಂಟಿನ್ಯೂ ಮಾಡ್ತೀನಿ. ಇಲ್ಲಿ ನೀವು ಕರೆಕ್ಟಾಗಿ 3.6 ಕೂಡ ತೊಗೋಬೋದು ಫ್ರೆಂಡ್ಸ್, ಬಟ್ ಇಲ್ಲಿ ನಾನು ಒಂದು ಸ್ವಲ್ಪ ನೆಕ್ಸ್ಟ್ ಕೂಡ ಯೂಸ್ ಆಗಲಿ ಅಂತ ನಾನು 4 ತೊಗೊಂಡಿದ್ದೀನಿ. ಇವಾಗ ಇದೇನು ಮಾಡೋಣ, ಹೀಗೆ 3 ಇಂಚ್ ಡಾಟನ್ನು ಮೇಲ್ಗಡೆ ತೊಗೊಳ್ಳೋಣ ಹೀಗೆ. ಆಮೇಲೆ ಈ ಡಾಟನ್ನು ಈ ಥರ ಜಾಯಿಂಟ್ ಹಾಕೋಣ ನೋಡಿದ್ದು, ಜಾಯಿಂಟ್ ಹಾಕ್ತೀವಿ. ಮತ್ತು ಇದೇ ಥರ ಸೇಮ್ ಏನಾಗುತ್ತೆ ಫ್ರೆಂಡ್ಸ್, ಇಲ್ಲಿ ಕ್ರಾಸ್ ಲೈನ್ ಹೀಗೆ ಇದೇನು ಇಲ್ಲಿ ತೊಗೊಂಡಿದ್ದೀವಲ್ಲ ಇದೇ ಪಾಯಿಂಟನ್ನು ಮುಂದ್ಗಡೆ ನಾವು ಜಾಯಿಂಟ್ ಹಾಕೋಣ. ಮತ್ತು ನೋಡಿ ಇದನ್ನು ಇಲ್ಲಿ ಫ್ರಂಟ್ ಶೇಪ್ ಕೊಟ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ. ಹೀಗೆ ನೋಡಿ ಫ್ರೆಂಡ್ಸ್, ಇಲ್ಲಿ ಬಂದುಬಿಟ್ಟು 1.5 ಇದು 6 ಇಂಚ್ ಇಲ್ಲಿ ಕವರ್ ಆಯಿತು. ಆಮೇಲೆ ಇದೇ ಲೈನನ್ನು ನಾನು ಇಲ್ಲಿ ಕಂಟಿನ್ಯೂ ಕೊಟ್ಟಿದ್ದೀನಿ ನೋಡಿ, ಹೀಗೆ ಕ್ರಾಸ್ ಲೈನ್ ಹಾಕಿದ್ದೀನಿ. ಮತ್ತು ನಾನು ಇಲ್ಲಿ 1 ಇಂಚ್ ಏನಿದೆ ಅಲ್ವಾ ಅದು ಡಾಟ್ಗೋಸ್ಕರ ಬಿಟ್ಟರೆ ಅದೇ 1 ಇಂಚನ್ನು ಇಲ್ಲಿ ತೊಗೊಂಡಿದ್ದೀನಿ ಫ್ರೆಂಡ್ಸ್. ತೊಗೊಂಡ್ಬಿಟ್ಟು ನಾವು ಈ ಲೈನ್ ಇದೆ ಅಲ್ವಾ ನೋಡಿ, ಹೀಗೆ ಕ್ರಾಸ್ ಹಾಕಿದ್ದೀನಿ. ಈ ಲೈನ್ ಇಲ್ಲಿ ಕ್ರಾಸ್ ಹಾಕಿದ್ದೀನಿ. ಜಸ್ಟ್ ಇದೇ ಲೈನ್ ಏನು ಕ್ರಾಸ್ ಇತ್ತಲ್ವ ಇದಕ್ಕೆ ನಾನೇನು ಮಾಡಿದ್ದೀನಿ, ಕರ್ವ್ ಪ್ರಿನ್ಸ್ ಕಟ್ಕೊಟ್ಟಿದ್ದೀನಿ ನೋಡಿ. ಈ ಥರ ಹೀಗೆ ಕೊಟ್ಟಿದ್ದೀನಿ. ಇವಾಗ ಏನಿದೆ ಅಲ್ವಾ, ಇಲ್ಲಿ ಬ್ರೇಷರ್ ಪಟ್ಟಿಗೋಸ್ಕರ ನೋಡಿ ಇಲ್ಲಿ ನಾನು 3 ಇಂಚ್ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ಯಾವ ಡಾಟ್ ಬರಲ್ಲ, ಇದು 2 ಡಾಟ್ ಬರುತ್ತೆ ಫ್ರೆಂಡ್ಸ್. ಇಲ್ಲಿ ಯಾವ ಡಾಟ್ ಬರಲ್ಲ. ಇಲ್ಲಿ ಕೂಡ 3 ಇಂಚ್ ತೊಗೊಂಡಿದ್ದೀನಿ ಮತ್ತು ಇಲ್ಲಿ ಕೂಡ 3 ಇಂಚ್ ತೊಗೊಂಡಿದ್ದೀನಿ. 3 ಇಂಚ್ ತೊಗೊಂಡಾದಮೇಲೆ ಫ್ರೆಂಡ್ಸ್ ನಿಮ್ಮ ಹತ್ರ ಈ ಥರ ಕರ್ವ್ ಸ್ಕೇಲ್ ಇರ್ಬೋದು ನೋಡಿ. ಈ ಕರ್ವ್ ಸ್ಕೇಲ್ ತೊಗೊಂಡು ನೋಡಿ ಈ ಪಾಯಿಂಟ್ ಮತ್ತು ಈ ಪಾಯಿಂಟ್ ಏನು ಮಾಡ್ತಾಯಿದ್ದೀನಿ, ಜಾಯಿಂಟ್ ಹಾಕ್ತಾಯಿದ್ದೀನಿ ನೋಡಿ. ಈಗ ಜಾಯಿಂಟ್ ಹಾಕ್ತಾಯಿದ್ದೀನಿ. ಇವಾಗ ಫ್ರಂಟ್ ನೆಕ್ ಇದೆ ಅಲ್ವಾ, ಫ್ರಂಟ್ ನೆಕ್ ಮಾಡೋಣ. ಇವಾಗ ಫ್ರೆಂಡ್ಸ್ ನಾವು ಭುಜದ ಅಗಲ ಬಂದುಬಿಟ್ಟು 3 ಇಂಚ್ ಇತ್ತಲ್ವಾ, ಆ 3 ಇಂಚ್ ಅದೇ ಥರ ಕಂಟಿನ್ಯೂ ಇಟ್ಕೊಳ್ಳೋಣ. ಫ್ರಂಟ್ ಬಂದುಬಿಟ್ಟು ನಾನು ಸ್ವೀಟ್ ಹಾರ್ಟ್ ನೆಕ್ ಮಾಡ್ತಾಯಿದ್ದೀನಿ. ನೀವು ಯಾವ ನೆಕ್ ಆದ್ರೆ ಮಾಡ್ಬೋದು. ನಾನು ಇಲ್ಲಿ ಇವಾಗ ಡೀಪ್ ಬಂದುಬಿಟ್ಟು 7.5 ಇಂಚಷ್ಟು ತೊಗೊಳ್ತಾ ಇದ್ದೀನಿ ಫ್ರೆಂಡ್ಸ್. ಫ್ರಂಟ್ ನೆಕ್ ಡೀಪ್ 7.5 ತೊಗೋತಾ ಇದ್ದೀನಿ. ಇಲ್ಲಿ ಕತ್ತಿನ ಅಗಲೇನಾಯಿತು 3.5 ಬಂತು, ಅದೇ 3.5 ಇಲ್ಲನ ಇಟ್ಕೊಳ್ತಾ ಇದ್ದೀನಿ. ಮತ್ತು ಬಾಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ. ಹೀಗೆ ಇದು ಬಾಕ್ಸ್ ಮಾಡಾದಮೇಲೆ ನಿಮ್ಗೆ ಇದರಲ್ಲಿ ಯಾವ ನೆಕ್ ಬೇಕೋ ಆ ನೆಕ್ಕನ್ನು ನೀವು ಮಾಡ್ಕೋಬೋದು ಫ್ರೆಂಡ್ಸ್. ಎಲೆ ಆದರೆ ಎಲೆ ಶೇಪ್ ಮಾಡ್ಕೋಬೋದು, ಬಾಕ್ಸ್ ಆದರೆ ಬಾಕ್ಸ್, ರೌಂಡ್ ಆದರೆ ರೌಂಡ್. ನಾನಿಲ್ಲಿ ಸ್ವೀಟ್ ಹಾರ್ಟ್ ನೆಕ್ ಮಾಡ್ತಾಯಿದ್ದೀನಿ ನೋಡಿ. ಹೀಗೆ ಮಾಡಿಕೊಂಡು ಇಲ್ಲಿ ಈ ನೆಕ್ಕನ್ನು ಮಾಡ್ಕೋತಾ ಇದ್ದೀನಿ. ಈ ನೆಕ್ ತುಂಬ ಚೆನ್ನಾಗಿ ಕಾಣುತ್ತೆ ಇದರಲ್ಲಿ ನೋಡಿ ಫ್ರೆಂಡ್ಸ್. ನಾನು ಮತ್ತೆ ಇನ್ನೊಂದು ಸತಿನ ನಿಮ್ಗೆ ಫುಲ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ನೋಡಿ, ಇಲ್ಲಿ ಭುಜ ಬಂದುಬಿಟ್ಟು ಬ್ಯಾಕ್ ಸೈಡ್ ಬಂದುಬಿಟ್ಟು ನಾನು 7.5 ತೊಗೊಂಡಿದ್ದೆ. ಇಲ್ಲಿ ಫ್ರಂಟ್ ನಮ್ಮ ನೆಕ್ ಡೇಪ್ ಇರೋದ್ರಿಂದ ನಾನಿಲ್ಲಿ 6.5 ತೊಗೊಂಡಿದ್ದೀನಿ. ಭುಜ ಬಂದುಬಿಟ್ಟು 6.5 ತೊಗೊಂಡಿದ್ದೀನಿ. ಆಮೇಲೆ ಕಂಕಳು ಕೂಡ 6.5 ತೊಗೊಂಡಿದ್ದೀನಿ. ಬ್ಯಾಕಿನ 1 ಇಂಚ್ ನನ್ನ ಫ್ರಂಟು ಭುಜ ಮತ್ತು ಕಂಕಳು ಕಮ್ಮಿ ತೊಗೊಂಡಿದ್ದೀನಿ. ಇಲ್ಲಿ ಬಂದುಬಿಟ್ಟು ಫ್ರೆಂಡ್ಸ್ ನಂದು ಎದೆ ಸುತ್ತಳತೆ ಬಂದುಬಿಟ್ಟು 9 ಇತ್ತು. ಇಲ್ಲಿ ನಾನು 10 ತೊಗೊಂಡಿದ್ದೀನಿ. 10 ತೊಗೊಂಡಾದ್ಮೇಲೆ ಫ್ರೆಂಡ್ಸ್ ಇಲ್ಲಿ ಬಿಕಾಸ್ ಇಲ್ಲಿ ನಾನು 1 ಇಂಚ್ ಏನಿದೆ ಅಲ್ವಾ ಕಟ್ ಕೊಡಬೇಕು ಮತ್ತು ಇಲ್ಲಿ ಸ್ಟಿಚ್ ಮಾಡಬೇಕು. ಅದ್ರಗೋಸ್ಕರ 1 ಇಂಚ್ ನಾನು ಇಲ್ಲಿ ಎಕ್ಸ್ಟ್ರಾ ತೊಗೊಂಡಿನಿ. ಪ್ಲಸ್ ನಂದು ಏನಿದೆ ಅಲ್ವಾ ಸ್ಟಿಚಿಂಗೋಸ್ಕರ ಏನು ಎಕ್ಸ್ಟ್ರಾ ತೊಗೊಂಡಿನಿ ಅದು. ಆಮೇಲೆ ಹೈಟ್ ಬಂದುಬಿಟ್ಟು ಏನು ನನ್ನ ಬ್ಯಾಕ್ ಸೈಡ್ ಹೈಟ್ ಇತ್ತು 13.5, ಆ 13.5 ನಾನು ಇಲ್ಲಿ ತೊಗೊಂಡಿದ್ದೀನಿ. ಮತ್ತು ಇಲ್ಲೇನಿದೆ ಅಲ್ವಾ ನೋಡಿ, ಇಲ್ಲಿ ಬಂದುಬಿಟ್ಟು 10 ತೊಗೊಂಡಿದ್ದೀನಿ. ಇಲ್ಲಿ ಬಟ್ ನಂದು ಎದೆ ಸುತ್ತಳತೆ 9 ಇತ್ತು. ಇಲ್ಲಿ ನೋಡಿ ಇಲ್ಲಿ ಮಾರ್ಕ್ ಇದೆ 9. ಈ 9ನ್ನು ನಾನು ಇಲ್ಲಿ ತೊಗೊಂಡು ಪ್ಲಸ್ ಟೀಚಿಂಗೋಸ್ಕರ ನಾನು ಇಲ್ಲಿ ತೊಗೊಂಡಿದ್ದೀನಿ. ಬಟ್ ಇಲ್ಲಿ ಬಂದುಬಿಟ್ಟು ಏನು ತೊಗೊಂಡಿದ್ದೀನಿ ಫ್ರೆಂಡ್ಸ್, ಇಲ್ಲಿ ಕೂಡ 9 ತೊಗೊಂಡಿದ್ದೀನಿ. ಇಲ್ಲಿ ಸ್ಟಿಚಿಂಗ್ 1/2 ಇಂಚ್ ಮಾತ್ರ ಬಿಟ್ಟಿದ್ದೀನಿ. ಇವಾಗ ಇಲ್ಲಿ 3 ಇಂಚ್ ಡಾಟ್ ನಾವು ಇಲ್ಲಿ ತೊಗೋಬೇಕು. ಬಿಕಾಸ್ ನಾನು 30 ಇದೆ ಸೊಂಟ. ಆಮೇಲೆ ಚೆಸ್ಟ್ ಬಂದುಬಿಟ್ಟು 36 ಇದೆ. ಇದರಲ್ಲಿ ಡಿಫ್ರೆನ್ಸ್ ಬಂದುಬಿಟ್ಟು 6 ಇಂಚ್ ಬರುತ್ತೆ. 6 ಇಂಚ್ ಅಂದರೆ ಅರ್ಧ ಬಂದುಬಿಟ್ಟು 3 ಇಂಚು. ಆ ಕಡೆ 3 ಇಂಚು, ಈ ಕಡೆ 3 ಇಂಚ್ ಡಾಟ್ ನೋಡಿ. ಇದು 3 ಇಂಚ್ ಡಾಟ್ನ ಸೆಟ್ ಮಾಡಿದ್ದೀನಿ. ಮತ್ತೆ ಬಂದುಬಿಟ್ಟು ಇಲ್ಲಿ 3 ಇಂಚ್ ಅಪ್ ಹೋಗಿದ್ದೀನಿ. ಈ ಕಡೆ ಕೂಡ 3 ಇಂಚ್ ಅಪ್ ಹೋಗಿದ್ದೀನಿ. ಇದು 9 ತೊಗೊಂಡಿದ್ದೀನಿ. ಪ್ಲಸ್ ಇಲ್ಲಿ ಡಾಟ್ ಕೂಡ ಸ್ಟಿಚ್ ಮಾಡೋಕೆ ಕಟ್ಟಿಂಗ್ ಮಾಡ್ತೀನಿ ಅಲ್ವಾ, ಮತ್ತೆ ಸ್ಟಿಚ್ ಮಾಡಬೇಕು. ಅದ್ರಗೋಸ್ಕರ ಇಲ್ಲಿ 1 ಇಂಚ್ ಬದಲಿ 1/2 ಇಂಚ್ ನೋಡಿ ಫ್ರೆಂಡ್ಸ್. ಇವಾಗ ನಾವು ಬ್ರೇಷರ್ ಪಟ್ಟಿ ಮಾಡೋಣ. ಬ್ರೇಷರ್ ಪಟ್ಟಿ ಕೂಡ ನಮ್ಮದು ಸೊಂಟದ ಸುತ್ತಳತೆ ಏನಿದೆ ಅಲ್ವಾ 30 ಇದೆ. ಅದು 4ನೇ ಭಾಗ ಬಂದುಬಿಟ್ಟು 7.5 ಬರುತ್ತೆ. ಆ 7.5ಯಲ್ಲಿ ನಾನು 2 ಇಂಚ್ ಸ್ಟಿಚಿಂಗ್ ತೊಗೊಂಡಿದ್ದೀನಿ. ಬ್ರೇಷರ್ ಪಟ್ಟಿ ನೀವು ಯಾವತ್ತೂ ಸ್ಟ್ರೇಟ್ ಕಡೆ ತೊಗೊಳ್ಳಿ. ನಮ್ಮ ಬಾಡಿ ಯೋಗ ಪಾರ್ಟ್ ಏನಿರುತ್ತಲ್ಲ ಅದು ಮಾತ್ರ ನಮ್ದು ಏನಿರುತ್ತೆ ಕ್ರಾಸಲ್ಲಿರುತ್ತೆ, ಮಿಕ್ಕಿದೆಲ್ಲನೂ ಸ್ಟ್ರೇಟ್ ಇರುತ್ತೆ.
ನೋಡಿ ಇಲ್ಲಿ ಬಂದುಬಿಟ್ಟು ಹುಕ್ ಪಟ್ಟಿ ಕಾಜಾಪಟ್ಟಿ ಸೈಡ್ ನಾನು 4 ಇಂಚ್ ತೊಗೊಂಡಿದ್ದೀನಿ. ಮತ್ತು ಇದು ಬಂದುಬಿಟ್ಟು 7.5 ನೋಡಿ, ಪ್ಲಸ್ 2 ಇಂಚ್ ಏನಿದೆ ಅಲ್ವ ಅದು ಸ್ಟಿಚಿಂಗ್. ಈ ಕಡೆ ಬಂದುಬಿಟ್ಟು ಹಿಪ್ ಸೈಜ್ ಇದು ಬರುತ್ತಲ್ಲ ಅದು ಕಂಕಳ ಕಡೆ ಬಂದುಬಿಟ್ಟು 4.5 ತೊಗೊಂಡಿದ್ದೀನಿ. ಮತ್ತು ಈ ಎರಡಕ್ಕೂ ಮಿಡಲ್ ತೊಗೊಳ್ಳೋಣ. ನೋಡಿ ಹೀಗೆ 9.5 ಮಿಡಲ್ ಪಾಯಿಂಟ್ ಬಿಟ್ಟು 4.75 ತೊಗೊಂಡಿದ್ದೀನಿ. ಅಲ್ಲಿ ಬಂದುಬಿಟ್ಟು 2.5 ತೊಗೊಂಡಿದ್ದೀನಿ. ನೋಡಿ ತೊಗೊಂಡ್ಬಿಟ್ಟು ಈ ಸ್ಕೇಲಿಂದ ನಾನು ಏನು ಮಾಡಿದ್ದೀನಿ, ಈ ಥರ ನೋಡಿ ಈ ಕಡೆ ಕವರ್ ಪಾರ್ಟ್ ಇದೆಯಲ್ಲ ಆ ಕಡೆಯಿಂದನೇ ಈ ಥರ ಇಟ್ಕೊಂಡಿದ್ದೀನಿ. ಮತ್ತು ಈ ಸೈಡ್ ಕೂಡ ಈ ಥರ ಇಟ್ಕೊಂಡು ಶೇಪ್ ಮಾಡ್ಕೊಂಡಿದ್ದೀನಿ. ಮಾಡ್ಕೊಂಡ್ಬಿಟ್ಟು ನೋಡಿ ಇವಾಗ ಇದನ್ನು ಕಟ್ ಮಾಡೋಣ, ಮತ್ತು ಇದು ಸಹ ಕಟ್ ಮಾಡೋಣ. ಇದು ಅರ್ಥ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಸ್ಟಿಚ್ ಮಾಡೋವಾಗ ನಿಮ್ಗೆ ಮತ್ತೆ ಅರ್ಥ ಮಾಡಿಸ್ತೀನಿ. ಕಟ್ ಮಾಡೋವಾಗ ನೋಡಿ ಫ್ರೆಂಡ್ಸ್, ನಾನು ಇದು ಓನ್ಲಿ ಕ್ರಾಸಾಗಿ ಕಟ್ ಮಾಡ್ತೀನಿ. ಇಲ್ಲಿ ಯಾವ ಪಾರ್ಟ್ನೂ ನಾನು ಕಟ್ ಮಾಡಲ್ಲ. ಬಿಕಾಸ್ ಇವಾಗಲೇ ನಾನು ಇದು ಕಟ್ ಮಾಡಿದ್ರೆ ಈ ಕ್ರಾಸ್ ಅನ್ನೋದಿಲ್ವ ಎಷ್ಟು ಕಟ್ ಮಾಡಬೇಕಂತ ನಮ್ಗೆ ಬೇರೆ ಬಟ್ಟೆ ಮೇಲೆ ಏನು ಬ್ಲೌಸ್ ಬಟ್ಟೆ ಇದೆಯಲ್ಲ ಅದ್ರ ಮೇಲೆ ಗೊತ್ತಾಗಲ್ಲ. ಅದಕ್ಕಾಗಿ ಇದೇನು ಮಾಡ್ತೀನಿ, ನಾನು ಫುಲ್ ಇಷ್ಟೆಲ್ಲ ಕಟ್ ಮಾಡಿ ಮತ್ತು ಬ್ಲೌಸ್ ಪೀಸು ಮತ್ತು ಈ ಪೀಸ್ ಜಾಯಿಂಟ್ ಆದಮೇಲೆ ಈ ಪಾರ್ಟನ್ನು ನಾನು ಕಟ್ ಮಾಡ್ಕೊಳ್ತೀನಿ. ಅದ್ರಗೋಸ್ಕರ ಇದು ಜಸ್ಟ್ ಇವಾಗ ಇದು ಎಷ್ಟು ಕಟ್ ಮಾಡಿದ್ದೀನಿ ನೀವು ಕೂಡ ಅಷ್ಟೇ ಕಟ್ ಮಾಡಿ. ನೋಡಿ ಫ್ರೆಂಡ್ಸ್, ಇವಾಗ ನಾವು ಬ್ಲೌಸನ್ನು ತೊಗೊಂಡಿದ್ವಿ. ಬ್ಲೌಸ್ ಮಾತ್ರ ಐರನ್ ಮಾಡ್ಕೊಂಡಿದ್ದೀನಿ. ನೀವು ಯಾವ ಪೀಸ್ ಕಟ್ ಮಾಡಿ ಎಲ್ಲನೂ ಐರನ್ ಮಾಡ್ಕೊಂಡೇ ತೊಗೋಬೇಕು. ನೋಡಿ ಇವಾಗ ಈ ಬ್ಯಾಕ್ ಪೀಸ್ ಏನಿದೆ ಅಲ್ವಾ, ಇದು ಹಂಗೇ ಇಟ್ಬಿಟ್ಟು ಕಟ್ ಮಾಡೋಣ. ನೋಡಿ ಹೀಗೆ ಇದು ಫಸ್ಟ್ ಬ್ಯಾಕ್ ಪೀಸನ್ನು ಇಟ್ಟು ನಾನು ಕಟ್ ಮಾಡ್ತೀನಿ. ಸ್ಟ್ರೇಟೇ ಇಟ್ಕೊಂಡಿದ್ದೀನಿ. ಫ್ರಂಟ್ ಪಾರ್ಟ್ ಮಾತ್ರ ಕ್ರಾಸಾಗೆ ಕಟ್ ಮಾಡ್ಕೋಬೇಕು. ಅದನ್ನ ತೋರಿಸ್ತೀನಿ. ನೋಡಿ ಇವಾಗ ಇದು ಬ್ಯಾಕ್ ಪೀಸ್ ಇದೆ, ಕಟ್ ಮಾಡ್ತಾಯಿದ್ದೀನಿ ನಾನಿದು. ಸ್ಲೀವ್ ನೀವು ಯಾವ ರೀತಿ ಆದರೂ ಕಟ್ ಮಾಡ್ಕೋಬೋದು ಫ್ರೆಂಡ್ಸ್, ನಿಮ್ಮ ಇಷ್ಟ. ನಾನು ಇಲ್ಲಿ ಎಲ್ಬೋ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಇವಾಗ ಬ್ಯಾಕ್ ಪೀಸ್ ಇದನ್ನ ಕಟ್ ಮಾಡಿದ್ದೀನಿ. ಬ್ಲೌಸ್ ಆಗಲಿ ಲೈನಿಂಗ್ ಆಗಲಿ ಐರನ್ ಮಾಡೇ ಕಟ್ ಮಾಡಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಫ್ರಂಟ್ ಪಾರ್ಟ್ ಇದೆಯಲ್ವಾ, ಇದು ಹೆಂಗೆ ನಾವು ಕ್ರಾಸಾಗಿ ಇಟ್ಟಿದೆಯಲ್ವ ಲೈನಿಂಗು, ಅದೇ ಥರ ಇದು ಕೂಡ ಕ್ರಾಸಾಗಿ ಈ ಥರ ಇಟ್ಕೋಬೇಕು. ನೋಡಿ ಈ ಥರ, ಅದರ್ವೈಸ್ ಈ ಥರ ಯಾವ ಥರ ಕ್ರಾಸ್ ಅಡ್ಜಸ್ಟ್ ಆಗುತ್ತೋ ಅದೇ ರೀತಿ ಅಡ್ಜಸ್ಟ್ ಮಾಡ್ಕೋಬೇಕು. ಅದರ್ವೈಸ್ ಬಟ್ಟೆ ಏನಾದರೂ ಕಮ್ಮಿ ಇದ್ದರೆ ಅಲ್ಲಿ ಸ್ವಲ್ಪ ಪ್ಯಾಚ್ ಹಾಕ್ಕೋಬೇಕು. ಇದು ಈಕ್ವಲಾಗಿ ಇಡೋಣ. ಓಕೆ, ಇಲ್ಲಿ ಕೂಡ ಕ್ರಾಸ್ ಇದೆ ನೋಡಿ, ಇಲ್ಲಿ ಕರೆಕ್ಟಾಗಿ ಕೂತ್ಕೋತಾ ಇದೆ. ನಾನು ಇಲ್ಲೇ ಕಟ್ ಮಾಡ್ತಾಯಿದ್ದೀನಿ. ನೋಡಿ ಇಲ್ಲಿ ಕರೆಕ್ಟಾಗಿ ಕೂತ್ಕೋತಾ ಇದೆ. ಇದು ಕ್ರಾಸ್ ನೀಟಾಗಿ ಬರಲಿ ಆ ಉದ್ದೇಶಕ್ಕೋಸ್ಕರ ಫ್ರೆಂಡ್ಸ್ ನಾನು ಇಲ್ಲಿ ಈ ಡಾಟನ್ನು ಕಟ್ ಮಾಡಿಲ್ಲ, ಈ ಡಾಟ್ ಕೂಡ ಕಟ್ ಮಾಡಿಲ್ಲ. ಒಂದು ಸತಿ ಇದು ನೀಟಾಗಿ ಪ್ರಾಪರಾಗಿ ಕ್ರಾಸಾಗಿ ಕಟ್ ಮಾಡಿ ಒಂದ್ರ ಮೇಲೆ ಒಂದಿಟ್ಟು ಜಾಯಿಂಟ್ ಮಾಡಾದಮೇಲೆ ಇಲ್ಲಿ ಆಲ್ರೆಡಿ ನಾವು 1 ಇಂಚ್ ಎಕ್ಸ್ಟ್ರಾ ಬಿಟ್ಟಿದ್ದೀವಿ ಸ್ಟಿಚಿಂಗೋಸ್ಕರನೇ. ಮತ್ತು ಇಲ್ಲಿ ಕೂಡ 1/2 ಇಂಚ್ ನಾವು ಎಕ್ಸ್ಟ್ರಾ ಬಿಟ್ಟಿದ್ದೀವಿ ಸ್ಟಿಚಿಂಗೋಸ್ಕರನೇ. ಆಗ ನಾವು ಇದನ್ನ ಇದು ಬಂದುಬಿಟ್ಟು ಲೈನಿಂಗು ಮತ್ತು ಸ್ಯಾರಿ ಬಟ್ಟೆನ ಬ್ಲೌಸ್ ಬಟ್ಟೆನ ನಾವು ಅಟ್ಯಾಚ್ ಮಾಡಾದ್ಮೇಲೆ ಕಟ್ ಮಾಡಾದ್ಮೇಲೆ ಕೂಡ ನಮ್ಮ ಜಾಯಿಂಟ್ಗೋಸ್ಕರ ಒಂದು ಸ್ವಲ್ಪ ನಾವು ಬಿಟ್ಟಿದ್ದೀವಲ್ವ, ಆಗ ಈಕ್ವಲ್ ಆಗಿ ಎರಡೂ ಕರೆಕ್ಟಾಗಿ ಕಟ್ ಆಗಿರುತ್ತೆ. ನಾವು ಮುಂಚೆ ಇದು ಕಟ್ ಮಾಡಿದ್ವಿ ಆಮೇಲೆ ಇದು ಕಟ್ ಮಾಡಿದ್ವಿ ಅಂತಂದರೆ ಅದು ಕ್ರಾಸಿಂಗ್ ಏನಿದೆ ಅಲ್ವ ಕರೆಕ್ಟಾಗಿ ಮ್ಯಾಚ್ ಆಗೋಲ್ಲ. ಒಂದು ಕ್ರಾಸ್ ಆಗುತ್ತೆ, ಒಂದು ಸ್ಟ್ರೇಟ್ ಆಗುತ್ತೆ. ಅದ್ರಗೋಸ್ಕರ ಎರಡೂ ಈಕ್ವಾಲಿಟಿ ಇರಲಿ ಅಂತಂದ್ಬಿಟ್ಟೇ ನಾನು ಇದು ಕಟ್ ಮಾಡಿಲ್ಲ. ಆಮೇಲೆ ಶೋಲ್ಡರ್ ಸ್ಲೋಪ್ ಕೂಡ ಇಲ್ಲಿ ಕಟ್ ಮಾಡಿಲ್ಲ. ಎಲ್ಲ 2 ಪೀಸ್ ಜಾಯಿಂಟ್ ಆದಮೇಲೆ ಒಟ್ಟಿಗೆ ಆಮೇಲೆ ನೆಕ್ ಮಾಡುವಾಗ ಶೋಲ್ಡರ್ ಸ್ಲೋಪ್ ಕಟ್ ಮಾಡ್ತೀನಿ. ಬ್ಯಾಕ್ ಕೂಡ ಅಷ್ಟೇ ಶೋಲ್ಡರ್ ಸ್ಲೋಪ್ ಕಟ್ ಮಾಡಿಲ್ಲ. ಇವಾಗ ಏನು ಮಾಡ್ತಾಯಿದ್ದೀನಿ, ಇದು ಹೆಂಗಿದೆ ಹಂಗೇನೆ ನಾನು ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿ ಲೈನಿಂಗ್ ಹೆಂಗೆ ಕ್ರಾಸ್ ಇತ್ತು, ಇದು ಕೂಡ ಕ್ರಾಸ್ ಇದೆ. ಅದರ್ವೈಸ್ ಏನು ಗೊತ್ತಾ, ಇನ್ನೊಂದು ನೀವು ಏನಾದರೂ ಸ್ಟ್ರೇಟ್ ಕಟ್ಟಿಂಗ್ ಮಾಡ್ತೀನಿ ಅಂತಂದರೆ ನೀವು ಈ ಪೀಸ್ ಡಿವೈಡ್ ಮಾಡಿಬಿಟ್ಟು ಆಮೇಲೆ ನೀವು ಸ್ಟ್ರೇಟ್ ಅಂದರೆ ಗೊತ್ತಾಗುತ್ತಲ್ವ, ಸ್ಟ್ರೇಟ್ ಹೆಂಗಿದ್ರು ಆಗುತ್ತೆ. ಬಟ್ ಕ್ರಾಸ್ ಏನಾಗುತ್ತೆ, ಎಕ್ಸ್ಪೆಂಡ್ ಆಗುತ್ತಲ್ವ, ಅದು ಕರೆಕ್ಟಾಗಿ ಎಕ್ಸ್ಪೆಂಡ್ ಆದಾಗ ಬ್ಲೌಸ್ ಲುಕ್ ಚೆನ್ನಾಗಿ ಬರುತ್ತೆ. ಅದ್ರಗೋಸ್ಕರ ನಾನು ಲೈನಿಂಗ್ ಪೀಸನ್ನು ಇದನ್ನು ನಾನು ಕಟ್ ಮಾಡಿಲ್ಲ. ಇವಾಗ ಏನು ಮಾಡಿದೆ, ಆ್ಯಸ್ ಇಟ್ ಈಸ್ ಇದೇನಿದೆ ಅಲ್ವ ಅದನ್ನು ಅದೇ ಥರನೇ ಕಟ್ ಮಾಡ್ಕೊಂಡು ತೊಗೊಳ್ತೀನಿ. ನೋಡಿ ಫ್ರೆಂಡ್ಸ್, ಇದು ಹೆಂಗಿದೆ ಹಂಗೇನೆ ಕಟ್ ಮಾಡಿದ್ದೀನಿ. ಇವಾಗ ಇದು ಫುಲ್ ಜಾಯಿಂಟ್ ಸ್ಟಿಚಿಂಗ್ ಕೂಡ ಮಾಡುವಾಗ ನಾನು ತೋರಿಸ್ತೀನಿ. ಇಲ್ಲಿ ಎಲ್ಲೇನೂ ಕಟ್ ಮಾಡಲ್ಲ. ಸ್ಟಿಚಿಂಗ್ ಮಾಡಾದಮೇಲೆ ನಾನು ಇಲ್ಲಿ ಕಟ್ ಮಾಡಿ ಮತ್ತೆ ಜಾಯಿಂಟ್ ಮಾಡ್ತೀನಿ. ಇವಾಗ ಇದು ಫ್ರಂಟ್ ಪಾರ್ಟ್ ತೊಗೊಂಡಿದ್ದೀನಿ. ಇದು ಓನ್ಲಿ ಇದು 1 ಪೀಸ್ ಮಾತ್ರ ಕ್ರಾಸ್ ಆಗಿರುತ್ತೆ, ಮಿಕ್ಕಿದೆಲ್ಲನೂ ಸ್ಟ್ರೇಟ್ ಆಗಿರುತ್ತೆ. ಇವಾಗ ನೋಡಿ ಇಲ್ಲೆಲ್ಲೋ ಪ್ಲೇಸ್ ಇದ್ದರೆ ಇದು ಕ್ರಾಸ್ ಪೀಸ್ ಏನಿದೆ ಅಲ್ವ ಇದನ್ನ ತೊಗೊಳ್ಳೋಣ ನಾವು. ನೋಡಿ ಇಲ್ಲಿ ಕೂತ್ಕೊಳ್ಳುತ್ತೆ. ಇದು ಸಹ ಅಟ್ಯಾಚ್ ಮಾಡಾದ್ಮೇಲೆ ಕಟ್ ಮಾಡ್ಕೊಳ್ಳೋಣ. ಇವಾಗ ಸ್ಲೀವ್ ಕಟ್ ಮಾಡ್ಕೊಳ್ಳೋಣ. ನೋಡಿ ಸ್ಲೀವ್ನ ನಾನು ಎಲ್ಬೋ ತೊಗೊಂಡಿದ್ದೀನಿ, ಎಲ್ಬೋ ಸ್ಲೀವ್ನ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ನೀವು ಎಲ್ಬೋ ಸ್ಲೀವ್ನ ಅದರ್ವೈಸ್ ಶಾರ್ಟ್ ಸ್ಲೀವ್ ಪಫ್ ಸ್ಲೀವ್ ಯಾವುದಾದ್ರೂ ಹಾಕೋಬೋದು. ನೋಡಿ ಇಷ್ಟಿದೆ. ಇಲ್ಲೊಂದು ಚೂರು ಬಟ್ಟೆ ಕಮ್ಮಿ ಇದೆ, ನಾನು ಆಮೇಲೆ ಅಟ್ಯಾಚ್ ಮಾಡ್ಕೊಳ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ಸ್ಲೀವ್ ಕಟ್ ಮಾಡಿದ್ದೀನಿ. ಇಲ್ಲಿ ಬಂದುಬಿಟ್ಟು ಸ್ವಲ್ಪ ಜಾಯಿಂಟ್ ಹಾಕಬೇಕು, ಲೈನಿಂಗು ಕೂಡ ಜಾಯಿಂಟ್ ಹಾಕಬೇಕು. ನಾನು ಆದಮೇಲೆ ಹಾಕ್ಕೊಳ್ತೀನಿ. ನೀವು ಸ್ಲೀವ್ ಯಾವ ರೀತಿ ಆದರೂ ಮಾಡ್ಕೊಳ್ಳಿ. ಇವಾಗ ಏನು ಮಾಡೋಣ, ಸ್ಟಿಚಿಂಗ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ ಇದು ಫ್ರಂಟ್ ಪಾರ್ಟ್, ಇದು ಬ್ಯಾಕ್ ಪಾರ್ಟ್, ಇದು ಸ್ಲೀವ್, ಆಮೇಲೆ ಇಲ್ಲಿದೆ ಬ್ರೇಷರ್ ಪಟ್ಟಿ.
ಇದಕ್ಕೆ ಬಾರ್ಡರ್ ಇದೆ. ಆಮೇಲೆ ಸ್ಲೀವ್ ಹಾಕೋವಾಗ ನಾನು ಅಟ್ಯಾಚ್ ಮಾಡ್ತೀನಿ. ಇವಾಗ ಸ್ಟಿಚಿಂಗ್ ಹೋಗಿ ಮಾಡೋಣ ನೋಡಿ. ಇವಾಗ ನಾನು ಸ್ಲೀವ್ಗೆ ಸ್ವಲ್ಪ ಬಟ್ಟೆ ಕಮ್ಮಿ ಇತ್ತಲ್ವ, ಇದನ್ನ ಅಟ್ಯಾಚ್ ಮಾಡಿದ್ದೀನಿ. ಮತ್ತು ಅದೇ ರೀತಿ ಇದರಲ್ಲಿ ಬ್ಯಾಕು ಮತ್ತು ಫ್ರಂಟು ಎರಡೂ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಕ್ರಾಸ್ ಪ್ರಿನ್ಸ್ ಕಟ್ ಇದೆ ಫ್ರೆಂಡ್ಸ್, ಆಮೇಲೆ ವಿತ್ ಬೆಲ್ಟ್ ಕೂಡ ಇದೆ. ಅದಕ್ಕಾಗಿ ನೋಡಿ ನಾನು ಲೈನಿಂಗು ಮತ್ತು ಇದನ್ನು ಸ್ಯಾರಿ ಪೀಸ್ನ ಅಟ್ಯಾಚ್ ಮಾಡಿದ್ದೀನಿ. ನೋಡಿ ಇದು ಕೂಡ ಕ್ರಾಸ್ ಆಗೇ ಇದೆ ಫುಲ್ಲು. ಬಟ್ ಇಲ್ಲಿ ನಾವಿನ್ನು ಕಟ್ ಮಾಡಬೇಕು, ಪ್ರಿನ್ಸ್ ಕಟ್ ಮಾಡಬೇಕು. ಆಮೇಲೆ ಏನು ಮಾಡಬೇಕು, ಬ್ರಾ ಪಟ್ಟಿ ಕೂಡ ಮಾಡಬೇಕು. ಇವಾಗ ನಾನು ಇಲ್ಲಿ ಒಂದ್ರ ಮೇಲೆ ಒಂದೆರಡು ಜಾಯಿಂಟ್ ಮಾಡಿದ್ದೀನಿ. ಜಾಯಿಂಟ್ ಮಾಡಿ ಆದಮೇಲೆ ನಾವು ಇದು ಕಟ್ ಮಾಡಬೇಕು ಫ್ರೆಂಡ್ಸ್. ಇವಾಗ ಓನ್ಲಿ ಜಾಯಿಂಟ್ ಮಾಡಿದ್ದೀನಿ ನೋಡಿ. ಈ ಬ್ರೇಷರ್ ಪಟ್ಟಿ ಕೂಡ ಎಲ್ಲನೂ ಜಾಯಿಂಟ್ ಹಾಕ್ಕೊಂಡಿದ್ದೀನಿ. ಅದೇ ರೀತಿ ಬ್ಯಾಕ್ ಪೈಸ್ ಕೂಡ ನಾನಿಲ್ಲಿ ಜಾಯಿಂಟ್ ಹಾಕ್ಕೊಂಡಿದ್ದೀನಿ ನೋಡಿ. ಹೀಗೆ ಫುಲ್ ಎಲ್ಲನೂ ಜಾಯಿಂಟ್ ಹಾಕ್ಕೊಂಡಿದ್ದೀನಿ. ಮತ್ತು ಎಲ್ಲನೂ ನೀವು ಐರನ್ ಮಾಡಿನೇ ಮಾಡಬೇಕು ಫ್ರೆಂಡ್ಸ್. ಐರನ್ ಮಾಡಾದ್ಮೇಲೆ ಇದು ಮಾಡಬೇಕು, ಸ್ಟಿಚಿಂಗ್ ಮಾಡಬೇಕು. ಇವಾಗ ಇಲ್ಲಿ ನಾನು ಕ್ಯಾನ್ವಾಸ್ ಯೂಸ್ ಮಾಡಲ್ಲ ಫ್ರೆಂಡ್ಸ್. ನಾನು ಡೈರೆಕ್ಟಾಗಿ ಪೈಪಿಂಗನ್ನು ಹಾಕಿಬಿಟ್ಟು ಕ್ಲಾತನ್ನು ಕ್ಯಾನ್ವಾಸ್ ಹಾಕ್ದೇ ಸ್ಟಿಚ್ ಮಾಡ್ತೀನಿ ನೋಡಿ. ಇಲ್ಲಿ ಸ್ವಲ್ಪ ಲೈಟಾಗಿ ನಮ್ಮ ಡಿಸೈನ್ ಇದೆ. ಇಲ್ಲಿ ನಾವು ಇಲ್ಲಿ ಡಾರ್ಕ್ ಮಾಡ್ಕೊಂಡು ತೊಗೊಳ್ಳೋಣ ನೋಡಿ. ಇಲ್ಲಿದೆ ಈ ಥರ ನಾನು ಲೈನಿಂಗ್ ಮೇಲೆ ಮಾಡಿ ತೋರಿಸಿದೆ. ಇವಾಗ ಸ್ಟಿಚ್ ಮಾಡೋಷ್ಟರಲ್ಲೇ ಸ್ವಲ್ಪ ಎಲ್ಲ ಇದು ಆಗಿಬಿಟ್ಟಿದೆ ನೋಡಿ. ಈಗ ಹೀಗೆ ಇದೇನಿದೆ ಅಲ್ವಾ ಮಾರ್ಕಿಂಗ್, ನಾವು ಹೀಗೇ ಡ್ರಾ ಮಾಡ್ಕೊಳ್ಳೋಣ ಮತ್ತು ಡಾರ್ಕ್ ಮಾಡ್ಕೊಳ್ಳೋಣ. ನೀವು ಕ್ಯಾನ್ವಾಸ್ ಕೂಡ ಹಾಕ್ಬೋದು, ಬಟ್ ಇಲ್ಲಿ ಕ್ಯಾನ್ವಾಸ್ ನಾನು ಹಾಕ್ತಾಯಿಲ್ಲ. ಕ್ಯಾನ್ವಾಸ್ ಹಾಕಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಕ್ಯಾನ್ವಾಸ್ ಹಾಕಬೇಕಾದ್ರೆ ಮತ್ತೆ ಅಷ್ಟು ನನಗೆ ಲೈನಿಂಗ್ ಇಲ್ಲ ನನ್ನ ಹತ್ರ, ಮತ್ತು ಅಷ್ಟು ಲೈನಿಂಗ್ ಪ್ಲೇಟ್ ಮಾಡೋಕ್ಕೆ ಬೇಕಲ್ವ. ಅದಕ್ಕಾಗಿ ನಾನು ಡೈರೆಕ್ಟಾಗೇ ಕ್ಯಾನ್ವಾಸ್ ಮೇಲೆ ಮಾಡ್ದೇನೆ ಡೈರೆಕ್ಟಾಗಿ ಬಟ್ಟೆ ಮೇಲೆ ಮಾಡ್ತಾಯಿದ್ದೀನಿ. ಸೇಮ್ ಲುಕ್ ಬರುತ್ತೆ, ಸ್ವಲ್ಪ ಡಿಫ್ರೆಂಟ್ ಕಾಣುತ್ತೆ, ಬಟ್ ಓಕೆ ಲುಕ್ಕು ಸೇಮ್ ಇರುತ್ತೆ. ಆಮೇಲೆ ಸ್ವಲ್ಪ ಕೆಲಸ ಕೂಡ ಕಡಿಮೆ ಆಗುತ್ತೆ ನೋಡಿ. ಈ ಡಿಸೈನ್ ಮಾಡಿಬಿಟ್ಟು ಇವಾಗ ಏನು ಮಾಡ್ತೀನಿ ಫ್ರೆಂಡ್ಸ್, ನಾನು ಇದ್ರ ಮೇಲೇ ಸ್ಟಿಚ್ ಹಾಕ್ಕೊಳ್ತೀನಿ. ಸ್ಟಿಚ್ ಹೆಂಗೆ ಹಾಕ್ಕೊಳ್ತೀನಿ ಅಂದರೆ ಈ ಸೈಡು ಕೂಡ ಪ್ರಿಂಟ್ ಮಾಡ್ಕೊಂಡು ತೊಗೊಳ್ತೀನಿ ನೋಡಿ ಫ್ರೆಂಡ್ಸ್. ನಾನು ಈ ಥರ ಎರಡು ಸೈಡ್ ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಮೇಲ್ಗಡೆ ಇನ್ನೊಂದು ನೆಕ್ ಇದೆ, ಬಟ್ ಇದು ನೆಕ್ ಆಮೇಲೆ ಮಾಡೋಣ. ಫಸ್ಟ್ ನಾವು ಈ ನೆಕ್ ಮಾಡೋಣ. ನನಗಿದು ರೆಡಿ ಬೇಕು, ಬಟ್ ನಾನು ಇಲ್ಲಿಂದ ಇನ್ನೊಂದು ಮಾರ್ಕಿಂಗ್ ಮಾಡ್ತೀನಿ. ಬಿಕಾಸ್ ಅದನ್ನ ನಾನು ಅಲ್ಲಿ ಪೈಪಿಂಗ್ ಹಾಕಬೇಕು ನೋಡಿ. ನಿಮ್ಗೆ ಎಷ್ಟು ವಿಡ್ತ್ ಎಕ್ಸ್ಟ್ರಾ ಬೇಕು ಅದ್ರ ಮೇಲೆ ನಿಮ್ಗೆ ಡಿಪೆಂಡು. ಇಲ್ಲಿ ಡೀಪ್ ನನಗೆ ಇಷ್ಟೇ ಇರಲಿ, ಬಟ್ ನನಗೆ ವಿಡ್ತ್ ಮಾತ್ರ ಸ್ವಲ್ಪ ಕಮ್ಮಿ ಬೇಕು. ಇದು 4.5 ಇದೆ ನೋಡಿ ಫ್ರೆಂಡ್ಸ್. ಇದು 4.5 9 ಇಂಚ್ ಇದೆ. ನೀವು ಇಲ್ಲಿನೂ ಎಕ್ಸ್ಟ್ರಾ ಎಷ್ಟು ತೊಗೊಳ್ತೀರೋ ಅದು ನಿಮ್ಮ ಇಷ್ಟ. ನಾನು 4.5 ತೊಗೊಂಡಿದ್ದೀನಿ ನೋಡಿ. ಹೀಗೆ ಇನ್ನೊಂದು ಎಕ್ಸ್ಟ್ರಾ ಲೈನ್ ಹಾಕ್ಕೊಂಡು ಇದ್ರ ಮೇಲೇ ನಾನು ಸ್ಟಿಚ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಇಲ್ಲಿ ಮತ್ತೆ ನಾನು ಮಾರ್ಕ್ ಮಾಡೋಕ್ಕಾಗಲ್ಲ, ಸ್ಟಿಚಿಂಗ್ ಮಾಡಿದ್ರೆ ಆ ಮಾರ್ಕಿಂಗ್ ಹಂಗೆ ಮಿಕ್ಕುತ್ತೆ. ಅದಕ್ಕಾಗಿ ನಾನು ಏನು ಮಾಡ್ತೀನಿ, ಇದ್ರ ಮೇಲೇ ಮಾರ್ಕಿಂಗ್ ಹಾಕ್ಕೊಳ್ತೀನಿ ಫ್ರೆಂಡ್ಸ್. ಈ ಮಾರ್ಕಿಂಗ್ ಏನಿದೆ ಅಲ್ವಾ, ಆ ಮಾರ್ಕಿಂಗ್ ಮೇಲೇ ನಾನು ಒಂದು ಸ್ಟಿಚ್ ಹಾಕ್ಕೊಳ್ತೀನಿ. ಆ ಮಾರ್ಕಿಂಗ್ ಹೆಂಗಿದೆ ಹಂಗೆ ಸ್ಟಿಚಿಂಗ್ ಇದ್ದರೆ ಬ್ಯಾಕ್ ಸೈಡ್ ನಾವು ಪ್ರಿಂಟ್ ಹಾಕೋ ಅವಶ್ಯಕತೆ ಇಲ್ಲ, ಸೇಮ್ ಅದೇ ಪ್ರಿಂಟ್ ಆಗುತ್ತಲ್ವಾ ನೋಡಿ ಫ್ರೆಂಡ್ಸ್. ನಾನು ಇದ್ರ ಮೇಲೆ ಸ್ಟಿಚ್ ಹಾಕಿದ್ದೀನಿ. ಇವಾಗ ಬ್ಯಾಕ್ ಸೈಡ್ ಏನಿದೆಯಲ್ಲ ಮಾರ್ಕಿಂಗ್ ಮಾಡೋ ಅವಶ್ಯಕತೆ ಇಲ್ಲ. ಇದೇ ಲೈಟಾಗಿ ಸ್ಟಿಚ್ ಕಾಣ್ತಾ ಇದಲ್ವಾ, ಇದ್ರ ಮೇಲೆ ನಾವು ಪೈಪಿಂಗ್ ಮಾಡಬೇಕು ನೋಡಿ. ನನ್ನ ಬಾಡಿ ಹೈಟ್ ಬಂದುಬಿಟ್ಟು 13.5 ನನಗೆ ರೆಡಿ ಬೇಕಾಗಿತ್ತು. ಇಲ್ಲಿ ನೋಡಿ 14 ಇದೆ. ಆಮೇಲೆ ಇಲ್ಲಿ ಪಟ್ಟಿ ಬಂದುಬಿಟ್ಟು ನಿಮ್ಗೆ ಎಷ್ಟು ಬೇಕಷ್ಟು ನಿಮ್ಮ ಇಷ್ಟ. ಇನ್ನೂ ಡೀಪ್ ಬೇಕಾದರೆ ಡೀಪು, ಇನ್ನು ಬ್ರಾಡ್ ಬೇಕಾದರೆ ಬ್ರಾಡು ನಿಮ್ಮ ಇಷ್ಟ ಫ್ರೆಂಡ್ಸ್. ಆಮೇಲೆ ಇಲ್ಲಿ ಕೂಡ ಒಂದು ರೌಂಡ್ ನೆಕ್ ಇದೆ. ಆ ರೌಂಡ್ ನೆಕ್ ನಾವು ಆಮೇಲೆ ಮಾಡೋಣ. ಫಸ್ಟ್ ಇದನ್ನ ಮಾಡೋಣ ನೋಡಿ. ಇದು 8 ಇಂಚ್ ಇದೆ, ಮೀನ್ಸ್ ಎಷ್ಟು 10.5 ನಮ್ಮದು ಡೀಪ್ ಆಯಿತು ಬ್ಯಾಕ್ ಸೈಡ್. ಇವಾಗ ನಾನು ಈ ಹೋಲ್ ಇದೆ ಅಲ್ವಾ, ಇದು ಬಂದುಬಿಟ್ಟು 8 ಇಂಚಷ್ಟು ನಾನು ಡೀಪ್ ಮಾಡ್ತಾಯಿದ್ದೀನಿ. ಅದೇ ರೀತಿ ಇದು ಕೂಡ ಅಷ್ಟೇ 9 ಇಂಚಷ್ಟು ಅಗಲ ಇದೆ ನೋಡಿ. 9 ಇಂಚಷ್ಟು ಅಗಲ ಇದೆ ಫ್ರೆಂಡ್ಸ್. ನಿಮ್ಮ ಇಷ್ಟ, ನೀವು ಎಷ್ಟಾದರೂ ತೊಗೊಳ್ಳಿ. ಇವಾಗ ನಾವು ಪೈಪಿಂಗ್ ರೆಡಿ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್. ಇದು ಲೈನ್ ಹಾಕಿದ್ದೀನಿ ಅಲ್ವಾ, ಇದಕ್ಕೆ ಎಷ್ಟು ನಾವು ಪೈಪಿಂಗ್ ಮಾಡಬೇಕು ಅಷ್ಟೇ ಪೈಪಿಂಗ್ನ ರೆಡಿ ಮಾಡ್ಕೊಂಡು ತೊಗೊಳ್ಳೋಣ ನೋಡಿ. ಈ ಪೈಪಿಂಗ್ ಥ್ರೆಡ್ ಇದೆ ನೋಡಿ, ಇಲ್ಲಿಂದ ನಾವು ಮೇಜರ್ ಮಾಡ್ಕೊಂಡು ತೊಗೊಳ್ಳೋಣ. ಎಷ್ಟು ಇದು ಹೀಗೇ ಮೆಜರ್ ಮಾಡಿಕೊಂಡು ಅದೆಷ್ಟು ಬೇಕೋ ಅಷ್ಟು ಮಾತ್ರ ನಾವು ಪೈಪಿಂಗ್ ರೆಡಿ ಮಾಡ್ಕೊಳ್ಳೋಣ. ಆಮೇಲೆ ಮತ್ತೆ ಬೇಕಾದಾಗ ಬೇರೆದಕ್ಕೆ ಬೇಕಿರೋ ಪೈಪಿಂಗ್ ನೋಡಿ. ಇಷ್ಟು ಪೈಪಿಂಗ್ ಥ್ರೆಡನ್ನು ನಾವು ಇಲ್ಲಿ ಯೂಸ್ ಮಾಡಬೇಕು. ಇದಕ್ಕಿಂತ ಒಂದು ಸ್ವಲ್ಪ ಎಕ್ಸ್ಟ್ರಾ ತೊಗೊಳ್ತೀನಿ, ಹೆಚ್ಚು ಕಮ್ಮಿಗೋಸ್ಕರ 2 ಇಂಚ್ 1.5 ಇಂಚ್ ಅಷ್ಟು ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ ನೋಡಿ. ಇಷ್ಟು ಪೈಪಿಂಗ್ ಮಾತ್ರ ನಾವು ರೆಡಿ ಮಾಡ್ಕೊಳ್ಳೋಣ. ಆಮೇಲೆ ಇದು ಕಾಂಟ್ರಾಸ್ಟ್, ಇದು ಕ್ರೀಮ್ ಕಲರ್ ಇತ್ತು. ಈ ಕ್ಲಾತ್ ತೊಗೊಂಡಿದ್ದೀನಿ ನೋಡಿ. ಈ ಕ್ಲಾತ್ನ ನಾನು ಏನು ಮಾಡ್ತಾಯಿದ್ದೀನಿ, ಕ್ರಾಸ್ ಕಟ್ಟಿಂಗ್ ಮಾಡ್ಕೊಂಡು ತೊಗೋತಾ ಇದ್ದೀನಿ ನೋಡಿ. ಈ ಸೀರೆ ಬಟ್ಟೆ ಇದು ನೋಡಿ ಫ್ರೆಂಡ್ಸ್. ನಾನು ಕ್ರಾಸ್ ಕಟ್ಟಿಂಗ್ನ ಮಾಡ್ಕೊತಾ ಇದ್ದೀನಿ. ಕ್ರಾಸ್ ಪೀಸನ್ನು 1 ಇಂಚ್ ಅಷ್ಟು ಅಗಲ, ಅದರ್ವೈಸ್ 1.5 ಇಂಚು ನೋಡಿ. ನಾವು ಎಕ್ಸ್ಟ್ರಾನೇ ತೊಗೊಳ್ತಾ ಇದ್ದೀನಿ. ನಾನು 1.5 ತೊಗೊಳ್ತಾ ಇದ್ದೀನಿ ನೋಡಿ. ಹೀಗೆ ಇಷ್ಟು ಅಗಲ ಕ್ರಾಸ್ ಪೀಸು ಒಂದು 4ರಿಂದ 5 ತೊಗೊಳ್ಳೋಣ ನೋಡಿ ಫ್ರೆಂಡ್ಸ್. ನಮ್ಮ 3 ಪೀಸನ್ನು ನಾನು ಕಟ್ ಮಾಡ್ಕೊಂಡಿದ್ದೀನಿ. ಇದು ಬಂದುಬಿಟ್ಟು ಇವಾಗ ಕ್ರಾಸ್ ಆಗಿ ಜಾಯಿಂಟ್ ಹಾಕೊಳ್ಳೋಣ ನೋಡಿ. ಇದನ್ನು ಹೀಗೆ ಇಟ್ಕೊಂಡು ಕ್ರಾಸ್ ಜಾಯಿಂಟ್ ಹಾಕೊಳ್ಳೋಣ. ಎಲ್ಲ ಪೀಸನ್ನು ಕ್ರಾಸ್ ಜಾಯಿಂಟ್ ಹಾಕೊಂಡಾದ್ಮೇಲೆ ಅದರಲ್ಲಿ ಥ್ರೆಡ್ ಪೈಪಿಂಗ್ ಯಾವ ರೀತಿ ಮಾಡೋದು ಅದನ್ನು ನೋಡ್ಕೊಳ್ಳೋಣ. ಆಮೇಲೆ ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಕ್ರಾಸ್ ಆಗಿ ಜಾಯಿಂಟ್ ಹಾಕಿದ್ದೀನಿ. ಆಮೇಲೆ ಕಲರ್ ಕೂಡ ಸೇಮ್ ಹಾಕ್ಕೊಂಡಿದ್ದೀನಿ. ನೀವು ಬಟ್ಟೆ ಮ್ಯಾಚಿಂಗ್ ಕಲರನ್ನೇ ಹಾಕ್ಕೊಳ್ಳಿ. 2 ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಮತ್ತು 1.5 ಇಂಚ್ ಅಷ್ಟು ಅಗಲ ಇದೆ ಫ್ರೆಂಡ್ಸ್. ಇದು
ನೋಡಿ ಫ್ರೆಂಡ್ಸ್, ಈ ಥ್ರೆಡ್ ಪೈಪಿಂಗ್ನ ನಾವು ಮಾಡಬೇಕಾದ್ರೆ ಈ ಪ್ರೆಷರ್ ಫುಟ್ ತೆಗೆದುಬಿಟ್ಟು ನಾವು ಸಿಂಗಲ್ ಪ್ರೆಷರ್ ಫುಟ್ನ ತೊಗೋಬೇಕಾಗುತ್ತೆ. ಅದಕ್ಕಾಗಿ ನಾನು ಫುಟ್ನ ಚೇಂಜ್ ಮಾಡ್ತಾಯಿದ್ದೀನಿ. ನೀವು ಕೂಡ ಡೋರಿ ಪೈಪಿಂಗ್ ಮಾಡಬೇಕಾದ್ರೆ, ಥ್ರೆಡ್ ಪೈಪಿಂಗ್ ಮಾಡಬೇಕಾದ್ರೆ ನೀವು ಸಿಂಗಲ್ ಪ್ರೆಷರ್ ಫುಟ್ ಹಾಕ್ಕೊಂಡೇ ಮಾಡಬೇಕು. ನೋಡಿ ಇಷ್ಟು ನಾನು ಪೈಪಿಂಗ್ನ ರೆಡಿ ಮಾಡಬೇಕು. ನೋಡಿ ಅಷ್ಟೇ ಕ್ಲಾತ್ ತೊಗೊಂಡಿದ್ದೀನಿ. ಇವಾಗ ಏನು ಮಾಡ್ತೀನಿ ಫ್ರೆಂಡ್ಸ್, ಇಲ್ಲಿ ಒಂದು ಸೈಡ್ ಮಾತ್ರ ನೋಡಿ ಸ್ವಲ್ಪ ಒಂದು ಸೈಡ್ ಹೆಚ್ಚಿಗೆ ಜಾಗ ಬಿಡ್ತೀನಿ, ಒಂದು ಸೈಡ್ 1/4 ಇಂಚ್ ಅಷ್ಟೇ ಬಿಟ್ಟು ಇದನ್ನ ಪೈಪಿಂಗ್ನ ರೆಡಿ ಮಾಡ್ಕೊಂಡು ತೊಗೋತಾ ಇದ್ದೀನಿ. ನೋಡಿ ಹೀಗೆ ಈ ಥರ ಪೈಪಿಂಗ್ ರೆಡಿ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಇದು ಡೋರಿ ರೆಡಿಯಾಗಿದೆ, ಪೈಪಿಂಗ್ ರೆಡಿಯಾಗಿದೆ. ಇವಾಗ ಈ ಸೈಡ್ ಕೂಡ ಜಾಗ ಇದೆ ಅಲ್ವಾ, ನಾವು ಇಷ್ಟು ಫೋಲ್ಡ್ ಮಾಡಿ ಇಲ್ಲಿ ಎಡ್ಜ್ ಕೂಡ ಸ್ಟಿಚ್ ಹಾಕೋಣ. ನೋಡಿ ಹೀಗೆ ಸ್ಟಿಚಿಂಗ್. ನೋಡಿ ಫ್ರೆಂಡ್ಸ್, ಇದು ಒಂದು ಸೈಡ್ನ ಜಾಯಿಂಟ್ ಮಾಡಿ ಆಗಿದೆ. ನೋಡಿ ಎಕ್ಸ್ಟ್ರಾ ಇರೋದನ್ನ ಕಚ್ಚನ ನಾನು ಕಟ್ ಮಾಡ್ತಾಯಿದ್ದೀನಿ. ಇವಾಗ ಇದೇ ಥ್ರೆಡ್ ಪೈಪಿಂಗ್ ರೆಡಿ ಆಯಿತು. ಇದನ್ನ ನಾವು ಇಲ್ಲಿ ಇಟ್ಕೊಂಡು ನೋಡಿ ಇಲ್ಲೇನು ಸ್ಟಿಚ್ ಹಾಕಿದೆಯಲ್ವಾ, ಹೀಗೆ ಮೇಲ್ಗಡೆನೇ ಇಟ್ಕೊಳ್ಳೋಣ. ನೋಡಿ ಈ ಪೈಪಿಂಗ್ ಇದೆ ಅಲ್ವಾ, ಇದು ಬಂದುಬಿಟ್ಟು ನೋಡಿ ಹೀಗೆ. ನೋಡಿ ಇಲ್ಲಿ ನಾವು ಕ್ಯಾನ್ವಾಸ್ ಯೂಸ್ ಮಾಡ್ತಾಯಿಲ್ಲ, ಓನ್ಲಿ ಡೋರಿ ಪೈಪಿಂಗ್ನ ಯೂಸ್ ಮಾಡ್ತಾಯಿದ್ದೀವಿ. ಈ ಡೋರಿ ಪೈಪಿಂಗನ್ನೇ ನೀಟಾಗಿ ರೆಡಿ ಮಾಡ್ಕೊಂಡಿದ್ದೀವಿ. ಇದು ಬಂದುಬಿಟ್ಟು ನೋಡಿ ಈ ಥರ ಔಟ್ಲುಕ್ ಬರುತ್ತೆ ಹೀಗೆ. ಅದು ಯಾವ ರೀತಿ ನಾವು ಇಡಬೇಕಂತಂದರೆ ನೋಡಿ ಫ್ರೆಂಡ್ಸ್, ಇಲ್ಲಿ ಒಂದು ಸ್ವಲ್ಪ ನಾನು ಇಲ್ಲಿ ಬಟ್ಟೆ ಇದೆ, ಓನ್ಲಿ ಪೈಪಿಂಗ್ ಇಲ್ಲ. ಸ್ವಲ್ಪ ನಾನು ಇದೇನು ಮಾಡ್ತೀನಿ, ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡ್ಕೊಂಡು ತೊಗೊಳ್ತೀನಿ. ನೋಡಿ ಇಷ್ಟು ಕಟ್ ಮಾಡ್ಕೊಂಡು ತೊಗೊಳ್ತೀನಿ. ನೋಡಿ ಇವಾಗ ಈ ಕಾರ್ನರ್ ಇದೆಯಲ್ವ, ಆ ಕಾರ್ನರ್ಗೆ ಇಟ್ಟಿರ್ತೀನಿ. ಬಟ್ ಇಡುವಾಗ ನಾನು ಏನು ಮಾಡ್ತೀನಿ, ಈ ಥರ ಇಡ್ತೀನಿ. ಈ ಥರ ಇಟ್ಟಾಗ ಏನಾಗುತ್ತೆ, ಅದು ಹೀಗಾಗುತ್ತೆ. ನೋಡಿ ಪ್ರಾಪರಾಗಿ ನೀಟಾಗಿ ಈ ಸೈಡ್ ಹಿಂಗೆ ಇಟ್ಕೊಳ್ಳಿ. ಡೋರಿನ ನಾನು ಈ ಲೈನ್ ಎಲ್ಲಿದೆ ಅಲ್ಲಿ ಇಡ್ತಾಯಿದ್ದೀನಿ, ಎಕ್ಸ್ಟ್ರಾ ಕ್ಲಾತ್ನ ಈ ಕಡೆ ಇಡ್ತಾಯಿದ್ದೀನಿ. ಸೇಮ್ ಅದು ಎಲ್ಲಿದೆ ಅಲ್ವಾ ಸ್ಟಿಚಿಂಗ್, ಅದೇ ರೀತಿ ಇಟ್ಕೊಳ್ತಾ ಇದ್ದೀನಿ. ಮತ್ತು ಹಂಗೇ ಸ್ಟಿಚ್ ಆಗ್ತಾಯಿದ್ದೀನಿ. ನೋಡಿ ಇಲ್ಲಿ ಯಾವ ಶೇಪ್ ಬೇಕೋ ಆ ಶೇಪ್ ನೀವು ಮಾಡ್ಕೊಳ್ಳಿ. ಬಟ್ ನಾನು ಇದು ಮಾಡಿದ್ದೀನಿ ಅಲ್ವಾ, ಆ ಶೇಪ್ ಎಲ್ಲಿದೆ ಅಲ್ಲೇ ನಾನು ನೀಟಾಗಿ ಸ್ಟಿಚ್ ಆಗ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಕಾರ್ನರ್ ಇರುತ್ತಲ್ಲ, ನೋಡಿ ಈ ಕಾರ್ನರ್ ಹತ್ರನೂ ನೀಟಾಗಿ ಇದೇ ಥರ ನೀವು ಎಲ್ಲಿ ಟರ್ನ್ ಮಾಡೋದು ಅವಶ್ಯಕತೆ ಇಲ್ಲ, ಸೂಜಿ ಮಾತ್ರ ಅಲ್ಲಿಡಿ ಇಟ್ಬಿಟ್ಟು ಬಟ್ಟೆನೇ ಟರ್ನ್ ಮಾಡ್ಕೊಳ್ಳಿ. ನೋಡಿ ಹೀಗೆ ಇದು ಯಾವ ಥರ ಶೇಪ್ ಇದೆ ಅಲ್ವಾ, ಅದೇ ರೀತಿ ನೀವು ಪೈಪಿಂಗ್ನ ಅದ್ರ ಮೇಲೆ ಇಟ್ಕೊಂಡು ಸ್ಟಿಚ್ ಮಾಡ್ತಾ ಹೋಗಿ. ನೋಡಿ ಫ್ರೆಂಡ್ಸ್, ಇವಾಗ ಈ ಕಾರ್ನರ್ ಅಲ್ವಾ, ಈ ಕಾರ್ನರಲ್ಲಿ ನೀಟಾಗಿ ಬರಬೇಕಂತಂದರೆ ಫಿನಿಶಿಂಗಾಗಿ ನೋಡಿ ಇಲ್ಲಿ ಸ್ವಲ್ಪ ಪೈಪಿಂಗ್ ಇಲ್ಲ, ಆ ಬಟ್ಟೆ ಎಷ್ಟು ಪೈಪಿಂಗ್ ಇಲ್ಲ ಅಷ್ಟೇ ನಾನು ಈ ಥರ ಫೋಲ್ಡ್ ಮಾಡ್ತಾಯಿದ್ದೀನಿ. ನೋಡಿ ಈ ಕಾರ್ನರ್ ಹತ್ರ ಎಷ್ಟು ಬರುತ್ತೋ ಅಷ್ಟೇ ಮಾಡಬೇಕು. ಮತ್ತು ಈ ಕಾರ್ನರ್ನ ಹೀಗೆ ತೊಗೊಂಬಿಟ್ಟು ಇದು ಕೂಡ ಎಕ್ಸ್ಟ್ರಾ ಏನಿದೆ ಅಲ್ವಾ ಕ್ಲಾತ್ನ, ಇದನ್ನ ನಾವು ಕಟ್ ಮಾಡೋಣ. ಮತ್ತು ಇದ್ರ ಒಳಗಡೆ ಪೈಪಿಂಗ್ ಏನು ಥ್ರೆಡ್ ಏನಿದೆ ಅಲ್ವಾ, ಅದನ್ನು ಸ್ವಲ್ಪ ಎಳೆದ್ಬಿಟ್ಟು ಓನ್ಲಿ ಬಟ್ಟೆ ಮಾತ್ರ ಇರೋಷ್ಟು ಕಟ್ ಮಾಡೋಣ. ನೋಡಿ ಹೀಗೆ ಇವಾಗ ಈ ಕರೆಕ್ಟಾಗಿ ಎಡ್ಜ್ ಏನಾಯ್ತು ಇಲ್ಲಿ ನೋಡಿ ಹೀಗಾಯಿತು. ಈ ಕಾರ್ನರ್ ಕರೆಕ್ಟಾಗಿ ಕ್ರಿಯೇಟ್ ಆಯಿತು. ನೋಡಿ ಈ ಥರ ಮಾಡಿ ಹೀಗೆ ಇಲ್ಲಿ ಸೆಟ್ ಮಾಡಿಕೊಂಡು ರಫ್ ಹಾಕಿ ತೆಗೆದುಬಿಡೋಣ. ನೋಡಿ ಎಲ್ಲನೂ ಸ್ಟಿಚ್ ಮಾಡಿ ಆಗಿದೆ. ನೋಡಿ ಕೆಳಗಡೆ ನೀಟಾಗಿ ಕಾಣುತ್ತೆ. ನಾವು ಎಲ್ಲಿ ಮಾರ್ಕಿಂಗ್ ಹಾಕ್ಕೊಂಡಿದ್ದೀವಲ್ವ ಅಲ್ಲೇ ಕರೆಕ್ಟಾಗಿ ಸ್ಟಿಚಿಂಗ್ ಬಂದಿದೆ ನೋಡಿ ಫ್ರೆಂಡ್ಸ್. ನೋಡಿ ಹೀಗೆ ಅದೇನು ನಾನು ಎಕ್ಸ್ಟ್ರಾ ಮಾರ್ಕಿಂಗ್ ಹಾಕ್ಕೊಂಡಿದ್ದೆ ಅದೆಲ್ಲ ನೀಟಾಗಿ ಬಂದಿದೆ. ಇವಾಗ ಏನು ಮಾಡೋಣ, ನಾವು ಕಟ್ ಮಾಡೋಣ. ಸೆಂಟರಾಗಿ ಇಲ್ಲಿಗೆ ಕಟ್ ಮಾಡೋಣ. ನೋಡಿ ಹೀಗೆ ಫಸ್ಟ್ ಸೆಂಟರಿಂಗ್ ಕತ್ರಿ ಹಾಕಿಬಿಟ್ಟು ಇಲ್ಲಿ 1/4 ಇಂಚ್ ಮಾತ್ರ ಬಿಟ್ಟು ನೋಡಿ ಇಲ್ಲಿದೆ ಕ್ಲಾತ್ ಹೀಗೆ. ನೋಡಿ ಫ್ರೆಂಡ್ಸ್, ಇದು ಸೆಂಟರ್ ಬಟ್ಟೆನ ಇಷ್ಟು ನಾನು ಕಟ್ ಮಾಡಿದ್ದೀನಿ. ಮತ್ತು ಎಲ್ಲೆಲ್ಲಿ ಕಾರ್ನರ್ ಇದಲ್ವ ಅಲ್ಲೆಲ್ಲನೂ ನಾವು ನ್ಯಾಚ್ ಹಾಕೊಳ್ಳೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಸೆಂಟರ್ ಎಲ್ಲನೂ ಕಟ್ ಮಾಡಿದ್ದೀನಿ ಮತ್ತು ನ್ಯಾಚ್ ಕೂಡ ಹಾಕ್ಕೊಂಡಿದ್ದೀನಿ. ನೋಡಿ ಇವಾಗೇನಾಯಿತು, ಈ ಕಚ್ಚನ ಇಲ್ಲಿ ಹಾಕ್ಬಿಟ್ಟು ನೋಡಿ ಈ ಥರ ಮತ್ತೆ ಇದ್ರ ಮೇಲೆ ಬೀಳಿಸ್ಬಿಟ್ಟು ಹೊಲಿಗೆ ಹಾಕೋಣ. ನೋಡಿ ಕಾರ್ನರ್ ಕೂಡ ನಾನು ನೀಟಾಗಿ ಕಟ್ ಮಾಡಿದ್ದೀನಿ ಹೀಗೆ. ಇವಾಗ ಏನು ಮಾಡೋಣ, ಸುತ್ತಲೆಲ್ಲನೂ ನೀಟಾಗಿ ಇದೇ ಥರ ನೋಡಿ ಸ್ಟಿಚ್ ಹಾಕೋಣ. ಮತ್ತು ಕೆಳಗಡೆ ಇಲ್ಲೇನಾಯಿತು, ನಾವು ಇದೇನೇ ಈ ಥರ ಹೇಮಿಂಗ್ ಮಾಡಿಕೊಂಡ್ರೆ ನಾವು ಕ್ಯಾನ್ವಾಸ್ ಹಾಕಿಬಿಟ್ಟು ಇದು ಮಾಡೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ನಾವು ಹಾಗೆ ಕೂಡ ಮಾಡ್ಬೋದು, ಚೆನ್ನಾಗೇ ಕಾಣುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ಪೈಪಿಂಗ್ ನೀಟಾಗಿ ರೆಡಿಯಾಗಿದೆ. ಕಾರ್ನರ್ ಕೂಡ ನೀಟಾಗಿ ಬಂದಿದ್ದಾವೆ. ಮತ್ತು ಬ್ಯಾಕ್ ಸೈಡ್ ಕೂಡ ನೋಡಿ ಈ ಥರ ಆಗಿದೆ. ಕಚ್ಚೆ ಎಲ್ಲನೂ ಒಳಗಡೆ ಇದೆ. ನೀಟಾಗಿ ಹೇಮಿಂಗ್ ಮಾಡಿಬಿಟ್ಟು ಇದು ಮಾಡಿದ್ರೆ ಈ ಸ್ಟಿಚ್ ಓಪನ್ ಮಾಡಿದ್ರೆ ಆಯಿತು. ಇವಾಗ ಬ್ಯಾಕ್ ಪಾರ್ಟ್ ಆಗಿದೆ ಫ್ರೆಂಡ್ಸ್. ಇವಾಗ ನಾವು ಫ್ರಂಟ್ ಪಾರ್ಟ್ ನೋಡೋಣ. ನೋಡಿ ಈ ಫ್ರಂಟ್ ಪಾರ್ಟ್ನ ಕಟಿಂಗ್ ನಮ್ಮದು ಬ್ಯಾಲೆನ್ಸ್ ಇತ್ತು. ನೋಡಿ ಇಲ್ಲಿ ಕೂಡ ತುಂಬ ಇಂಪಾರ್ಟೆಂಟ್, ಸ್ವಲ್ಪ ಕಾನ್ಸಂಟ್ರೇಷನ್ ಇಟ್ಕೊಂಡು ನೋಡಿ ಫ್ರೆಂಡ್ಸ್. ನೋಡಿ ಇದು ಏನಿದೆ ಅಲ್ವಾ, ಇಲ್ಲಿ ಮಾರ್ಕಿಂಗ್ ಇದೆ. ಲಾಸ್ಟ್ ಟೈಮ್ ನೀವು ನಾನು ವಿಡಿಯೋದಲ್ಲಿ ತೋರಿಸಿದ್ದೀನಿ ಕಟಿಂಗ್ ಮಾಡೋ ಟೈಮಿಗೆ. ಇವಾಗ ಸೇಮ್ ಅದೇನೇ ನಾವು ಕಟ್ ಮಾಡೋಣ. ಆಮೇಲೆ ನೋಡಿ ಇಲ್ಲಿ ನೆಕ್ ಕೂಡ ಇದೆ, ಆ ನೆಕ್ ಕೂಡ ನಾವು ಕಟ್ ಮಾಡೋಣ. ಇಲ್ಲಿ ಯಾವ ಕ್ಯಾನ್ವಾಸ್ ಕೂಡ ನಾನು ಯೂಸ್ ಮಾಡ್ತಾಯಿಲ್ಲ, ಓನ್ಲಿ ಥ್ರೆಡ್ ಪೈಪಿಂಗ್ನ ಯೂಸ್ ಮಾಡ್ತಾಯಿದ್ದೀನಿ. ಫಸ್ಟ್ ಅಂದರೆ ಇದನ್ನ ನಾನು ಈ ಕಟ್ಟಿಂಗ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಹೀಗೆ 2 ಪೀಸ್ ಬ್ಯಾಕ್ ಆ್ಯಂಡ್ ಫ್ರಂಟ್ ಒಟ್ಟಿಗೆ ಇಟ್ಕೊಂಡು ಕಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ ಇದನ್ನ ಕಟ್ ಮಾಡಿದ್ದೀನಿ. ಇವಾಗ ಈ ಸೈಡು ಬಂದುಬಿಟ್ಟು ಪ್ರಿನ್ಸ್ ಕಟ್ ಮಾಡ್ತಾಯಿದ್ದೀನಿ. ನೋಡಿ ಹೀಗೆ
ನೋಡಿ ಫ್ರೆಂಡ್ಸ್, ಇಲ್ಲಿಂದ ಇಷ್ಟು ಪೀಸ್ ಕಟ್ಟಿದೆ ಮತ್ತು ಇಲ್ಲಿ ಕೂಡ ಈ ಪೀಸ್ ಕಟ್ಟಿದೆ. ಅದೇನು ನಮ್ಮ ಶೇಪ್ ಇತ್ತಲ್ವ ಅದು ಕರೆಕ್ಟಾಗಿ ನೀಟಾಗೇ ಅಷ್ಟೇ ಕಟ್ ಮಾಡಿದ್ದೀನಿ. ಮತ್ತು ನೋಡಿ ಇಲ್ಲಿ ನಮ್ಮದು ಪಾಯಿಂಟ್ ಇದೆ ಅಲ್ವಾ, ಇಲ್ಲಿ ಗಂಟ ಯಾವ ಕಟಿಂಗೂ ಇಲ್ಲ. ಸೆಂಟರ್ ಬಟ್ಟೆ ಜಾಯಿಂಟ್ ಇದೆ, ಅಂದರೆ ನಮ್ಮದು ಕರೆಕ್ಟಾಗಿ ಈ ಪಾಯಿಂಟ್ ಇಲ್ಲಿ ಕರೆಕ್ಟಾಗಿ ಮೀಟ್ ಆಗಬೇಕು ಮತ್ತು ಇಷ್ಟೇ ಇಲ್ಲಿಗೆ ಮೀಟ್ ಆಗಬೇಕು. ಇದು ಕ್ರಾಸ್ ಇದೆ ಫ್ರೆಂಡ್ಸ್, ನೋಡಿ ಆಲ್ರೆಡಿ ಕ್ರಾಸ್ ಇದೆ ಇದು. ಮತ್ತೆ ನಾವು ಕ್ರಾಸಲ್ಲೇ ಪ್ರಿನ್ಸ್ ಕಟ್ ಮಾಡ್ತಾಯಿದ್ವಿ. ನೋಡಿ ಹೀಗೆ ಇದು ತೆಗೆದಾದ್ಮೇಲೆ ನೀಟಾಗಿ ಇದೇ ಥರ ಜಾಯಿಂಟ್ ಹಾಕಬೇಕು. ಫಸ್ಟ್ ಏನು ಮಾಡೋಣ, ನಾವು ಇದೆಲ್ಲನೂ ಒಂದ್ರ ಮೇಲೆ ಒಂದು ಇಟ್ಬಿಟ್ಟು ನೀಟಾಗೆ ನೋಡಿ ಹೀಗೆ ಇದು ಇಲ್ಲಿ ಎಲ್ಲೇನು ಸ್ಟಿಚ್ ಓಪನ್ ಇದೆ ಅಲ್ವಾ ಆ ಸ್ಟಿಚ್ನ ನಾವು ಏನು ಮಾಡೋಣ ಕಂಪ್ಲೀಟ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇವಾಗ ಇದನ್ನೇ ನಾವು ಇಲ್ಲಿ ಏನು ಮಾಡೋಣ ಟಕ್ ಹಾಕೊಳ್ಳೋಣ. ಇಲ್ಲಿನೂ ನಾನು ನೆಕ್ ಕಟ್ ಮಾಡಿಲ್ಲ, ಆಮೇಲೆ ಕಟ್ ಮಾಡ್ತೀನಿ. ಆಮೇಲೆ ದೊಡ್ಡ ಸ್ಟಿಚ್ ಇಟ್ಕೊಳ್ಳಿ ಫ್ರೆಂಡ್ಸ್. ದೊಡ್ಡ ಸ್ಟಿಚ್ ಇಟ್ಕೊಂಡು ಕರೆಕ್ಟಾಗಿ ಇದು ಎಡ್ಜಾಕ್ ಇಲ್ಲಿ ಕರೆಕ್ಟಾಗಿ ಆಗಬೇಕು. ಮತ್ತು ಎರಡೂ ಪೀಸ್ ಕ್ರಾಸ್ ಇರೋದ್ರಿಂದನೂ ಯಾವ ಪೀಸು ಇಳೆಯಂಗಿಲ್ಲ. ದೊಡ್ಡ ಸ್ಟಿಚ್ ಇಟ್ಕೊಂಡು ಫಸ್ಟ್ ಇದನ್ನ ಬಟ್ಟೆನ ಫಿಕ್ಸ್ ಮಾಡ್ಕೊಳ್ಳಿ. ಫಿಕ್ಸ್ ಆದಮೇಲೆ ಕರೆಕ್ಟಾಗಿ ಬಂದಮೇಲೆ ಅದನ್ನ ನಾವು ಚಿಕ್ಕ ಸ್ಟಿಚ್ ಇಟ್ಕೊಂಡು ಸ್ಟಿಚ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ಸ್ವಲ್ಪನೇ ಯಾವ ಬಟ್ಟೆನೂ ಇದು ಮಾಡ್ದೇನೆ ನೋಡಿ ಇಲ್ಲಿ ಇವಾಗ ಇದು ಅಡ್ಜಸ್ಟ್ ಮಾಡಿ ಇಡೋಣ. ಎರಡೂ ಕರೆಕ್ಟಾಗಿ ಈಕ್ವಲ್ ಆಗಿ ಆಗಿದ್ದಾವೆ. ನೋಡಿ ಹೀಗೆ ಕರೆಕ್ಟಾಗಿ ಎಕ್ಸಾಕ್ಟ್ ಎರಡೂ ಈಕ್ವಲ್ ಆಗಿದೆ. ಒಂಚೂರು ಯಾವುದೂ ಹೆಚ್ಚು ಕಮ್ಮಿ ಬಂದಿಲ್ಲ. ನೋಡಿ ಫ್ರೆಂಡ್ಸ್, ಇದು ಯಾವುದೂ ರಿಂಕಲ್ಸ್ ಬಂದಿಲ್ಲ, ಕರೆಕ್ಟಾಗಿ ಎಕ್ಸಾಕ್ಟಾಗಿ ಮತ್ತು ಎಕ್ಸ್ಟ್ರಾ ಕೂಡ ಬಂದಿಲ್ಲ. ನೀಟಾಗಿ ಸ್ಟಿಚ್ ಹಾಕಿದ್ದೀನಿ. ನೋಡಿ ಮೇಲ್ಗಡೆ ರಿಂಕಲ್ಸ್ ಇಲ್ಲ. ಇದು ಕ್ರಾಸ್ ಇರೋದ್ರಿಂದ ಸ್ವಲ್ಪ ಇದು ಅನಿಸುತ್ತೆ, ಬಟ್ ಓಕೆ ಕರೆಕ್ಟಾಗಿ ನೀಟಾಗಿ ಕುತ್ಕೊಂಡಿದೆ. ಇವಾಗ ಏನು ಮಾಡೋಣ, ಇಲ್ಲಿ ನಾವು ಬ್ರೇಷರ್ ಪಟ್ಟಿ ಹಾಕಬೇಕು. ನೋಡಿ ಈ ಬ್ರೇಷರ್ ಪಟ್ಟಿ ಕ್ರಾಸ್ ಬ್ರೇಷರ್ ಪಟ್ಟಿ ನೋಡಿ ಇಲ್ಲಿ ನೀಟಾಗಿ ಅಡ್ಜಸ್ಟ್ ಆಗ್ತಾಯಿದೆ. ಇವಾಗ ನಾವು ಬ್ರೇಷರ್ ಪಟ್ಟಿನ ಹಾಕೋಣ ಫ್ರೆಂಡ್ಸ್. ಇವಾಗ ನಾವು ಬ್ರೇಷರ್ ಪಟ್ಟಿ ಹಾಕ್ತಾಯಿದ್ವಿ. ನೋಡಿ ಈ ಪೀಸ್ ಕೂಡ ಯಾವುದೂ ಎಳೆಯಂಗಿಲ್ಲ, ನೀಟಾಗಿ ಕರೆಕ್ಟಾಗಿ ಯಾವ ಪೀಸನ್ನು ಎಳೆದೇನೆ ಕರೆಕ್ಟಾಗಿ ಅಲ್ಲಿ ಅಡ್ಜಸ್ಟ್ ಆಗುತ್ತೆ. ಇದು ಕ್ರಾಸ್ ಪೀಸ್ನ ಜಾಯಿಂಟ್ ಮಾಡಬೇಕಾದ್ರೆ ಫ್ರೆಂಡ್ಸ್, ಆಮೇಲೆ ಇದು ಕ್ರಾಸ್ನ ಸ್ಟಿಚ್ ಮಾಡಬೇಕಾದ್ರೆ ಯಾವ ಪೀಸ್ ಕೂಡ ಎಳಂಗಿಲ್ಲ. ಬಿಕಾಸ್ ಇದು ಕ್ರಾಸ್ ಇರೋದ್ರಿಂದ ಬೇಗ ಎಕ್ಸ್ಪೆಂಡ್ ಆಗುತ್ತೆ. ಆಮೇಲೆ ಒಂದು ಉದ್ದ ಒಂದು ತುಂಡ ಆಗೋ ಸಾಧ್ಯತೆ ಇರುತ್ತೆ. ಅದಕ್ಕಾಗಿ ಲೈಟ್ ಹ್ಯಾಂಡಿಂದ ನೀಟಾಗಿ ಯಾವ ಪ್ರೆಷರ್ ಇಲ್ಲದೇ ಮಾಡಬೇಕು. ನೋಡಿ ಇವಾಗ ಇದು ಆಯಿತು. ಇವಾಗ ನೋಡಿ ಇದು ಕರೆಕ್ಟಾಗಿ ಮ್ಯಾಚ್ ಆಗಿದೆ. ನೋಡಿ ನೋಡಿ ಫ್ರಂಟು ಇನ್ನು ನಾವು ನೆಕ್ ಕಟ್ ಮಾಡಬೇಕು. ನೋಡಿ ಹೀಗೆ ಇವಾಗ ಏನು ಮಾಡೋಣ, ಇದು ಕಚ್ಚೆಲ್ಲ ಒಳಗಡೆ ಹಾಕಿ ರೆಡಿ ಮಾಡ್ಕೊಳ್ಳೋಣ, ಆಮೇಲೆ ನೆಕ್ ಕಡೆ ಹೋಗೋಣ. ನೋಡಿ ಫ್ರೆಂಡ್ಸ್, ನಾವು ಎರಡೂ ಚೆಸ್ಟ್ ಪಾರ್ಟನ್ನು ರೆಡಿಯಾಗಿದೆ. ನೋಡಿ ಯಾವ ಕಪ್ಸ್ ಏನು ಹಾಕೋದು ಅವಶ್ಯಕತೆ ಇಲ್ಲ. ಮತ್ತು ನೋಡಿ ನೀಟಾಗಿ ರೆಡಿಯಾಗಿದೆ. ನೋಡಿ ಪಫ್ ನೀಟಾಗಿ ಬಂದಿದೆ. ಬ್ರೇಷರ್ ಪಟ್ಟಿ ಕೂಡ ಹಾಕಾಗಿದ್ದೇನೆ. ಯಾವ ಕಡೆಯೂ ಎಕ್ಸ್ಟ್ರಾ ಮತ್ತು ಕಮ್ಮಿ ಯಾವ ಕಡೆ ಜಾಸ್ತಿ ಕಮ್ಮಿ ಬರೋದಿಲ್ಲ. ಇವಾಗ ಏನು ಮಾಡೋಣ, ನಾವು ನೆಕ್ ಪಾರ್ಟನ್ನು ಕಟ್ ಮಾಡೋಣ. ನೀವು ಮುಂಚೆನೇ ನೆಕ್ ಪಾರ್ಟ್ ಕಟ್ ಮಾಡಿದ್ರೂ ಪರವಾಗಿಲ್ಲ ಫ್ರೆಂಡ್ಸ್. ನಾನು ಇವಾಗ ಕಟ್ ಮಾಡ್ತಾಯಿದ್ದೀನಿ. ಫಸ್ಟ್ ಇದು ಮಾಡಬೇಕು ಅದು ಮಾಡಬೇಕಂತ ಏನಿಲ್ಲ. ಫಸ್ಟ್ ಎಲ್ಲನೂ ಕಟಿಂಗ್ ಮಾಡಿದ್ರೆ ಆಮೇಲೆ ಸ್ಟಿಚ್ ಮಾಡಿದ್ರು ಕೂಡ ಓಕೆ. ಬಟ್ ನಾನು ಇವಾಗ ಮಾಡ್ತಾಯಿದ್ದೀನಿ. ನೋಡಿ ಇಲ್ಲಿ ಲೈಟಾಗೆ ಲಾಸ್ಟ್ ಟೈಮ್ ಮಾಡಿರೋ ಮಾರ್ಕ್ ಹಂಗೆ ಇದೆ. ನಾನು ಎರಡೂ ಇದೇ ಥರ ನೀಟಾಗಿ ಒಂದ್ರ ಮೇಲೆ ಒಂದು ಇಟ್ಕೊಂಡು ಸೇಮ್ ಆ ನೆಕ್ ಏನಿದೆ ಅದನ್ನು ನಾನು ಇವಾಗ ಇಲ್ಲಿ ಕಟ್ ಮಾಡ್ತಾಯಿದ್ದೀನಿ. ನೋಡಿ ಹೀಗೆ ಇಲ್ಲಿ ಕೂಡ ಯಾವ ಕ್ಯಾನ್ವಾಸು ನಾನು ಯೂಸ್ ಮಾಡ್ತಾಯಿಲ್ಲ ಫ್ರೆಂಡ್ಸ್. ವಿದೌಟ್ ಕ್ಯಾನ್ವಾಸ್ ಎಲ್ಲನೂ ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ. ಮತ್ತು ಪರ್ಫೆಕ್ಟಾಗೇ ಬರುತ್ತೆ ಇದು ಬ್ಲೌಸು. ನೋಡಿ ಹೀಗೆ ಇದು ಫ್ರಂಟ್. ನೋಡಿ ಇದು ಎರಡು ನೆಕ್ನ ಕಟ್ ಮಾಡಿ ಆಗಿದೆ. ಇವಾಗ ನಾವು ಬ್ಯಾಕ್ ನೆಕ್ ಕಟ್ ಮಾಡಿಲ್ಲ. ಬ್ಯಾಕ್ ನೆಕ್ ಏನಿದೆ ಅಲ್ವಾ, ನೋಡಿ ಈ ಬ್ಯಾಕ್ ನೆಕ್ ಇದು ಕೂಡ ಕಟ್ ಮಾಡಬೇಕು. ಬ್ಯಾಕ್ ಹೋಲ್ ರೆಡಿ ಆಗಿದೆ. ಇವಾಗ ಇದು ಕೂಡ ನಾನು ಈ ಥರ ಫೋಲ್ಡ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ಬ್ಯಾಕ್ ನೆಕ್ ಕಟ್ ಮಾಡಬೇಕು. ಇವಾಗ ಫ್ರಂಟ್ ಶೋಲ್ಡರ್ ಎಷ್ಟಿದೆ ಅದನ್ನ ಈಕ್ವಲ್ ಆಗಿ ಇಟ್ಕೊಂಡು ಅಷ್ಟೇ ನೆಕ್ ಕಟ್ ಮಾಡೋಕೊಳ್ಳೋಣ. ನೋಡಿ ಇಷ್ಟೇನಿದೆ ಫ್ರಂಟ್ ಶೋಲ್ಡರ್ ಇದೆ ಫ್ರೆಂಡ್ಸ್. ನೋಡಿ ಹೀಗೆ ಇಲ್ಲಿ ಮಾರ್ಕ್ ಹಾಕೊಳ್ಳೋಣ. ಇವಾಗ ಇದೇನಿದೆ ಅಲ್ವಾ, ಇಲ್ಲಿ ಸ್ಟಿಚಿಂಗೋಸ್ಕರ ಸ್ವಲ್ಪ ಬಿಟ್ಟು ಇದೇನಿದೆ ಅದೇ ಥರ ಸೇಮ್ ನೋಡಿ ಹೀಗೆ ಕಟ್ ಮಾಡ್ಕೊಳ್ಳಿ. ಈ ಎರಡು ಶೋಲ್ಡರ್ನ ಕರೆಕ್ಟಾಗಿ ಪರ್ಫೆಕ್ಟಾಗಿ ಇರಬೇಕು. ಅದಕ್ಕಾಗಿ ನಾನು ಬ್ಯಾಕ್ ಫ್ರಂಟ್ ಇವಾಗ ಒಟ್ಟಿಗೆ ಕಟ್ ಮಾಡ್ತಾಯಿದ್ದೀನಿ. ಎಲ್ಲ ನೆಕ್ ಡಿಸೈನ್ ಆದಮೇಲೆ ಇದು ಹೆಚ್ಚು ಕಮ್ಮಿ ಆಗಬಾರ್ದಲ್ವ ಶೋಲ್ಡರ್, ಅದಕ್ಕಾಗಿ ಇವಾಗ ಏನು ಮಾಡ್ತಾಯಿದ್ದೀನಿ ನಾನು ಇಲ್ಲಿ ನೋಡಿ ಹೀಗೆ ನೋಡಿ ಕಟ್ ಮಾಡ್ತಾಯಿದ್ದೀನಿ. ಇವಾಗ ಏನು ಮಾಡೋಣ, ಶೋಲ್ಡರ್ ಅಟ್ಯಾಚ್ ಮಾಡೋಣ, ಮತ್ತು ಥ್ರೆಡ್ ಪೈಪಿಂಗ್ನ ರೆಡಿ ಮಾಡ್ಕೊಳ್ಳೋಣ. ಇವಾಗ ಫ್ರಂಟ್ ನೆಕ್ ಕೂಡ ನಮ್ಮದು ಕಟ್ ಮಾಡಾಗಿದೆ ಫ್ರೆಂಡ್ಸ್. ಮತ್ತು ನಾನು ಎರಡು ಶೋಲ್ಡರ್ನ ಅಟ್ಯಾಚ್ ಮಾಡಿದ್ದೀನಿ. ಮತ್ತು ಒಂದು ನೆನಪಿರಲಿ ಫ್ರೆಂಡ್ಸ್, ನಾನು ಕಟ್ ಮಾಡೋವಾಗ ಶೋಲ್ಡರ್ ಸ್ಲೋಪ್ ಹೇಳಿದೆ. ಆ ಶೋಲ್ಡರ್ ಸ್ಲೋಪ್ನ ನಾನು ಹಾಗೇ ಕ್ರಾಸ್ ಆಗೇ ಜಾಯಿಂಟ್ ಹಾಕ್ಕೊಂಡಿದ್ದೀನಿ, ಆಮೇಲೆ ಕಟ್ ಮಾಡಿದ್ದೀನಿ. ನೀವು ಕೂಡ ಮರಿಬೇಡಿ, ಕ್ರಾಸಾಗಿ ಜಾಯಿಂಟ್ ಹಾಕ್ಕೊಳ್ಳಿ. ಇವಾಗ ಏನು ಮಾಡೋಣ, ನಾವು ನೆಕ್ ಪಾರ್ಟ್ ರೆಡಿ ಮಾಡೋಣ. ನಾನು ಆವಾಗಲೇ ಇಲ್ಲಿ ಬ್ಯಾಕ್ ಸೈಡ್ ಯಾವ ಥರ ಪೈಪಿಂಗ್ನ ರೆಡಿ ಮಾಡ್ಕೊಂಡಿದ್ದೀನಿ ಅದೇ ಥರ ಪೈಪಿಂಗ್ ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ಏನು ಮಾಡೋಣ, ಡೈರೆಕ್ಟಾಗಿ ಪೈಪಿಂಗನ್ನು ಹಾಕೋಣ. ನೋಡಿ ಫ್ರೆಂಡ್ಸ್, ಪೈಪಿಂಗ್ ಹಾಕಬೇಕಾದ್ರೆ ಇಲ್ಲಿ ಇವಾಗ ನಾನು ಸ್ವಲ್ಪ ಪ್ಲೇಸ್ ಬಿಟ್ಟಿದ್ದೀನಿ. ಇಲ್ಲಿ ಹೀಗೆ ಬಿಟ್ಟು ಹೀಗೆ ಈ ಕಡೆ ಇದು ಹೆಂಗಿದೆ ಹಂಗೆ ಹಾಕೋಣ. ಅಂದರೆ ಇದು
ಈ ಥರ ಆಗುತ್ತೆ. ಇವಾಗ ಇಲ್ಲಿ ಹಾಕೋಣ ಸ್ಟಾರ್ಟ್ ಮಾಡೋಣ. ನಾನು ಫೋಲ್ಡ್ ಮಾಡಿಲ್ಲ ಇಲ್ಲಿ ಯಾವುದನ್ನು, ಆಮೇಲೆ ಫೋಲ್ಡ್ ಮಾಡ್ತೀನಿ. ಸ್ವಲ್ಪ ಎಕ್ಸ್ಟ್ರಾ ಕ್ಲಾತ್ನ ಬಿಟ್ಟಿದ್ದೀನಿ, ಪೈಪಿಂಗ್ ಸ್ವಲ್ಪ ಎಕ್ಸ್ಟ್ರಾ ಇದೆ, ಇರಲಿ ಆಮೇಲೆ ಕಟ್ ಮಾಡ್ತೀನಿ ಫ್ರೆಂಡ್ಸ್. ನೋಡಿ ಇದು ಕ್ರಾಸ್ ಇರೋದ್ರಿಂದ ಪ್ಲೀಸ್ ಫ್ರೆಂಡ್ಸ್, ನಾನು ಪದೇ ಪದೇ ಅದನ್ನೇ ಹೇಳ್ತಾ ಇದ್ದೀನಿ, ಯಾವ ಬಟ್ಟೆನೂ ಎಳೆಯೋಂಗಿಲ್ಲ. ಸಾಫ್ಟ್ ಹ್ಯಾಂಡಿಂದ ಅದು ಹೆಂಗಿದೆ ಹಂಗೇನೆ ಟಿಚ್ ಮಾಡ್ತಾ ಹೋಗಬೇಕು. ನೋಡಿ ಇಲ್ಲಿ ಕಾರ್ನರ್ ಇದೆ, ಆ ಕಾರ್ನರ್ಗೂ ಅಷ್ಟೇ ಫ್ರೆಂಡ್ಸ್ ನಾನು ಏನು ಮಾಡ್ತಾಯಿದ್ದೀನಿ, ಪಾಯಿಂಟ್ನ ತೊಗೊಳ್ತಾ ಇದ್ದೀನಿ. ನೋಡಿ ಸೂಜೆನ ಅಲ್ಲೇ ಇಡ್ತಾ ಇದ್ದೀನಿ, ಬಟ್ಟೆನ ಟರ್ನ್ ಮಾಡ್ತಾಯಿದ್ದೀನಿ. ನೋಡಿ ಹೀಗೆ ಆ ಪಾಯಿಂಟ್ ತೊಗೊಂಡೆ. ಸೇಮ್ ನೀವು ಕೂಡ ಇದೇ ರೀತಿ ಸ್ಟಿಚ್ ಮಾಡಿ. ಆಮೇಲೆ ನಿಮ್ಮದು ಕೂಡ ಯಾವ ಅಳತೆ ಇದ್ದರೂ ಸರಿ ಇದೇ ಥರ ಸ್ಟಿಚ್ ಮಾಡಿದ್ರೆ ವಿದೌಟ್ ಕ್ಯಾನ್ವಾಸ್ ನಿಮ್ಮ ಕೂಡ ಬ್ಲೌಸ್ ರೆಡಿ ಆಗುತ್ತೆ. ಆಮೇಲೆ ತುಂಬ ಚೆನ್ನಾಗಿ ಕೂಡ ಇರುತ್ತೆ ಫ್ರೆಂಡ್ಸ್, ಟೈಮ್ ಸ್ವಲ್ಪ ಸೇವ್ ಆಗುತ್ತೆ. ಬಟ್ ಕ್ಯಾನ್ವಾಸ್ ಹಾಕಿದ್ರೂ ಕೂಡ ಚೆನ್ನಾಗಿರುತ್ತೆ, ಇಲ್ಲಂತಿಲ್ಲ. ಬಟ್ ಇದು ನಮ್ಮ ಬ್ಲೌಸ್ ಅಲ್ವಾ, ಇದೇನೇ ಕ್ಯಾನ್ವಾಸ ಕೂಡ ಯೂಸ್ ಮಾಡ್ಬೋದು. ನನಗೆ ಬೇಗ ಅರ್ಜೆಂಟಾಗಿ ಸ್ಟಿಚಿಂಗ್ ಬೇಕಾಗಿತ್ತು ಹಾಕೊಳ್ಳೋಕ್ಕೆ, ಅದಕ್ಕಾಗಿ ನಾನು ಏನು ಮಾಡಿದ್ದೀನಿ, ಕ್ಯಾನ್ವಾಸ್ ಇಲ್ಲದೇ ಅದೇ ಥರ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ನೋಡಿ ಹೀಗೇ ಎಲ್ಲ ಕಡೆಯೂ ಇದೇ ರೀತಿ ಸ್ಟಿಚ್ ಮಾಡ್ಕೊಳ್ಳಿ ನೀಟಾಗಿ. ನೋಡಿ ಫ್ರೆಂಡ್ಸ್, ಪರ್ಫೆಕ್ಟಾಗಿ ನಮ್ಮದು ಕ್ಯಾನ್ವಾಸ್ ನನ್ನ ಪೈಪಿಂಗ್ ಎಷ್ಟು ಬೇಕಾಗಿತ್ತು ಅಷ್ಟೇ ಅಳತೆ ತೊಗೊಂಡೆ ನಾನು ಮಾಡಿದ್ದೆ. ಜಾಸ್ತಿ ಮಾಡೋದು ಬೇಡ ಫ್ರೆಂಡ್ಸ್, ಸುಮ್ಮನೆ ಟೈಮ್ ವೇಸ್ಟು, ಥ್ರೆಡ್ ಕೂಡ ವೇಸ್ಟ್ ಆಗುತ್ತೆ, ಕ್ಲಾತ್ ಕೂಡ ವೇಸ್ಟ್ ಆಗುತ್ತೆ. ನನಗೆ ಎಷ್ಟು ಬೇಕೋ ಅಷ್ಟೇ ಮಾಡಿದ್ದೀನಿ. ಇವಾಗ ನೋಡಿ ಇಲ್ಲಿ ಗಂಟ ಸ್ಟಾಪ್ ಆಗಿದೆ, ಇಷ್ಟು ಥ್ರೆಡ್ ಎಕ್ಸ್ಟ್ರಾ ಇದೆ. ಅಷ್ಟು ಥ್ರೆಡನ್ನು ನಾನು ಏನು ಮಾಡ್ತೀನಿ, ಒಳಗಡೆಯಿಂದ ಸ್ವಲ್ಪ ಎಳೆದ್ಬಿಟ್ಟು ಕಟ್ ಮಾಡ್ಕೊಳ್ತೀನಿ. ಹಂಗಾದರೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ, ಇಲ್ಲಿ ಮಂದ ಆಗಲ್ಲ ಫ್ರೆಂಡ್ಸ್. ಆ ಸೈಡ್ ಕೂಡ ಕಟ್ ಮಾಡಬೇಕು, ಅದು ಕೂಡ ತೋರಿಸ್ತೀನಿ ಯಾವ ರೀತಿ ಕಟ್. ನೋಡಿ ಇಷ್ಟು ಎಕ್ಸ್ಟ್ರಾ ಇದೆ ಅಲ್ವಾ, ಇದನ್ನ ನಾನು ಕಟ್ ಮಾಡ್ತೀನಿ. ಹೀಗೆ ಕಟ್ ಮಾಡಿ ನೋಡಿ, ಇವಾಗ ಬರೀ ಬಟ್ಟೆ ಮಾತ್ರ ಉಳ್ಕೊಳ್ತು, ಅದನ್ನೇ ನಾನು ಏನು ಮಾಡ್ತೀನಿ, ಈ ಥರ ಫೋಲ್ಡ್ ಹಾಕ್ಕೊಳ್ತೀನಿ. ಇವಾಗ ಏನು ಮಾಡೋಣ, ಬರ್ತ್ ಹಾಕೋಣ. ಈ ಕಡೆನೂ ಅಷ್ಟೇ ಫ್ರೆಂಡ್ಸ್. ನೋಡಿ ಇದು ಕೂಡ ಜಾಸ್ತಿ ಇದೆ, ನೋಡಿ ಇಲ್ಲಿ ಗಂಟ ಜಾಸ್ತಿ ಇದೆ. ಅಂದರೆ ನೋಡಿ ಇಷ್ಟು ಕಟ್ ಮಾಡಿ ಮತ್ತೆ ಅಷ್ಟು ನಾನು ಕಟ್ ಮಾಡ್ಕೋಬೇಕು. ಅಷ್ಟೇನ ಇದರಲ್ಲಿ ಒಳಗಡೆ ಇರೋ ಥ್ರೆಡ್ನ ಎಳ್ಕೊಂಡ್ಬಿಟ್ಟು ಕಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ಇಷ್ಟನ್ನು ಕಟ್ ಮಾಡ್ತಾಯಿದ್ದೀನಿ. ನೋಡಿ ಇವಾಗ ಬರೀ ಬಟ್ಟೆ ಮಾತ್ರ ಉಳಿತು. ಈ ಥರ ಫೋಲ್ಡ್ ಹಾಕಿಬಿಟ್ಟು ಮತ್ತೆ ಇಲ್ಲೇನು ಮಾಡೋಣ, ರಫ್ ಹಾಕೊಳ್ಳೋಣ. ಇದು ಹಾಕೊಂಡಾದ್ಮೇಲೆ ಫ್ರೆಂಡ್ಸ್, ಇದಕ್ಕೇ ನೋಡಿ ಹೀಗೆ ಬೀಳಿಸ್ಬಿಟ್ಟು ಹೊಲಿಗೆ ಹಾಕಿದ್ರೆ ನಮ್ಮ ರೆಡಿ. ನಮ್ಮದು ಫ್ರಂಟ್ ನೆಕ್, ಬ್ಯಾಕ್ ನೆಕ್ ಫುಲ್ ಎಲ್ಲನೂ ರೆಡಿ ಆಯಿತು. ಮತ್ತು ನೋಡಿ ಇಲ್ಲೆಲ್ಲನೂ ಏನು ಕಾರ್ನರ್ ಇದೆ ಅಲ್ವಾ, ನೋಡಿ ಫ್ರೆಂಡ್ಸ್, ಕಾರ್ನರ್ಗೆ ಎಲ್ಲನೂ ನೀವು ನೀಟಾಗಿ ನ್ಯಾಚ್ ಹಾಕಬೇಕು. ವಿತ್ ಈ ಕ್ಲಾತ್ ಕೂಡ ಸೇರಿಸಿ ನ್ಯಾಚ್ ಹಾಕ್ಕೊಂಡ್ಬಿಟ್ಟು ಬೀಳಿಸ್ಬಿಟ್ಟು ಹೊಲಿಗೆ ಹಾಕಬೇಕು. ನೋಡಿ ಫ್ರೆಂಡ್ಸ್, ಫ್ರಂಟ್ ಕೂಡ ರೆಡಿ ಆಗಿದೆ. ನೋಡಿ ನೀಟಾಗಿ ಪೈಪಿಂಗ್ ಹಾಕಿದ್ದೀನಿ. ನೋಡಿ ಹೀಗೆ. ಇವಾಗ ನೀವು ಇಷ್ಟ ಪ್ರಕಾರ ನೀವು ಯಾವ ಸ್ಲೀವ್ ತೆಗೆದಿದ್ದೀರಾ, ಎಲ್ಬೋ ಆಗಲಿ, ಉದ್ದಾಗಲಿ, ಪಫ್ ಆಗಲಿ, ಸ್ಲೀವ್ ಹಾಕಿಬಿಟ್ಟು ಬಾಡಿ ಫಿಟ್ಟಿಂಗ್ ಮಾಡಿದ್ರೆ ಬ್ಲೌಸ್ ರೆಡಿ ಆಗುತ್ತೆ ಫ್ರೆಂಡ್ಸ್. ನೋಡಿ ಇದರಲ್ಲಿ ಬಂದುಬಿಟ್ಟು ಕ್ರಾಸ್ ಪೀಸ್ ಇದೆ, ಆಮೇಲೆ ಬೆಲ್ಟ್ ಇದೆ, ಪಿನ್ಸ್ ಕಟ್ ಇದೆ, ಆಮೇಲೆ ಕ್ರಾಸಲ್ಲೇ ನಾವು ಸ್ಟಿಚ್ ಮಾಡಿದ್ದು ಫ್ರೆಂಡ್ಸ್. ಅದಕ್ಕೆ ಇದು ವೇರ್ ಮಾಡಾದ್ಮೇಲೆ ನೋಡಿ ನೀವೇನು ಯಾವ ರೀತಿ ಕಾಣುತ್ತೆ ಅಂತ ತುಂಬ ಚೆನ್ನಾಗಿ ಕಾಣುತ್ತೆ. ನೀವು ಕೂಡ ಟ್ರೈ ಮಾಡಿ.